ಎಲ್ರಿಗೂ ನಮಸ್ತೆ. ಶುಭ ಸಂಜೆ. ಇವತ್ತು ನಮ್ಮ ಶುಕ್ರವಾರ ಸಂಜೆಯ ಮೀಟಿಂಗಿಗೆ ಡಾಕ್ಟರ್ ಮಾಲತಿ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಕಳದವರಿವರು ಮುದ್ರಾಯೋಗದಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದವರು. ಅವರು ನಮ್ಮ ಜೊತೆ ಇವತ್ತು ಅವರ ಅನುಭವಗಳನ್ನು ಹಾಗೂ ನಮಗೆ ದಿನಚರಿಯಲ್ಲಿ ಹೇಗೆ ಮುದ್ರೆಗಳನ್ನು ಉಪಯೋಗ ಮಾಡಿಕೊಳ್ಬೋದು ಹಾಗೂ ಹಠಯೋಗದ ಬದಲಿಗೆ ಹೇಗೆ ಮುದ್ರೆಗಳನ್ನು ಉಪಯೋಗಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮಾಲತಿ ಅವರೇ, ದಯವಿಟ್ಟು ತಮ್ಮ ವಿಡಿಯೋವನ್ನು ಆನ್ ಮಾಡಿ. ಸ್ಟೇಜ್ ಇಸ್ ಯುವರ್ಸ್, ಪ್ಲೀಸ್ ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ನಾಳೆಯ ದಿನ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇಂದು ತಾಯಿ ಗೌರಿಯನ್ನು ಮನೆಗೆ ಬರಮಾಡಿಸಿಕೊಂಡಿದ್ದೇವೆ. ಆ ತಾಯಿಯು ಎಲ್ರಿಗೂ ಸಹ ಶುಭವನ್ನು ಹಾರೈಸಲಿ ಅಂತ ಹೇಳ್ತಾ, ಹೇಮಂತ್ ಸರ್ ಅವರಿಗೆ ನಮಸ್ಕಾರವನ್ನು ಹೇಳ್ತಾ, ಇವತ್ತು ಇಲ್ಲಿ ಪಾರ್ಟಿಸಿಪೆಂಟ್ಸ್ ಆಗಿ ಯಾರೆಲ್ಲ ನಮ್ಮನ್ನು ಈ ಗೂಗಲ್ ಮೀಟಿಂಗ್ ಥ್ರೂ ನೋಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ನನಗೆ ಅವಕಾಶವನ್ನು ಕೊಟ್ಟಿರುವಂತಹ ಕಲ್ಪತರು ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ಹಾಗೆಯೇ ಈ ಮುದ್ರಾ ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವಲ್ಲಿ ನನ್ನನ್ನು ಪರಿಚಯಿಸಿದವರು ಡಾಕ್ಟರ್ ರಾಧಾಕೃಷ್ಣ ನಿಟ್ಟೆ ಸಂಸ್ಥೆಯವರು. ಅವರಿಗೂ ಸಹ ನಮಸ್ಕಾರವನ್ನು ತಿಳಿಸುತ್ತಾ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮೊದಲು ಇಲ್ಲಿ ಸೇರಿರುವಂತಹ ಎಲ್ಲ ಸಜ್ಜನ ಬಂಧುಗಳಲ್ಲಿ ಆತ್ಮೀಯವಾಗಿ ಎಲ್ರಿಗೂ ಶಿರಸ ನಮಸ್ಕಾರವನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಗುರುಗಳಾದಂತಹ ಎಚ್.ಎಂ. ಕಾಶಿನಾಥ್, ಧಾರವಾಡ ಯೂನಿವರ್ಸಿಟಿಯ ಪ್ರೊಫೆಸರ್ ಅವರು, ಡೈರೆಕ್ಟರ್ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಗುರುಗಳಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಎಲ್ಲ ಗುರುಗಳಿಗೂ ವಂದಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಇಷ್ಟಪಡ್ತಾ ಇದ್ದೇನೆ. ನಮಸ್ತೆ ಮೇಡಮ್, ವೆಲ್ಕಮ್. ನಮಸ್ತೆ ನಮಸ್ತೆ. ಮುದ್ರಾ ಅಂತ ಹೇಳಿದ ಕೂಡಲೇ ಸೀಲ್ ಅಂತ ಹೇಳ್ತೇವೆ. ಯಾವುದೇ ಆದೇಶ ಅಥವಾ ಯಾವುದೇ ಕೆಲಸ ಆಗ್ಬೇಕಾದ್ರೆ ಸೀಲ್ ಇಲ್ಲದೆ, ನಮ್ಮ ಪ್ರಿನ್ಸಿಪಾಲ್ಸ್ಗಳ ಸೀಲ್ ಇಲ್ಲದೆ, ಕಮಿಷನರ ಸೀಲ್ ಇಲ್ಲದೆ ಯಾವ ಆದೇಶಕ್ಕೆ ವ್ಯಾಲ್ಯೂ ಇಲ್ಲವೋ ಹಾಗೆ ಮುದ್ರವನ್ನು ಮಾಡದೇ ಇದ್ರೆ ಯಾವುದೇ ಕೆಲಸಕ್ಕೆ ವ್ಯಾಲ್ಯೂ ಇಲ್ಲ. ಅದರಿಂದ ಯೋಗದ ಮಜಲುಗಳಲ್ಲಿ ಬಹಳಷ್ಟು ಅದರದ್ದು ಅಗಾಧವಾದಂತಹ ಅದರ ಬ್ರಾಂಚಸ್ಗಳಿದ್ದಾವೆ. ಕಾಯಿ ಬೇರು, ತಂತು ಬೇರು, ತೊಗಟೆ, ಕೊಂಬೆ, ರೆಂಬೆ, ಹೂ, ಹಣ್ಣು, ಕಾಯಿ, ಚಿಗುರು ಎಲ್ಲವೂ ಹೇಗಿದೆಯೋ ಹಾಗೆಯೇ ಯೋಗದ ಒಂದು ಬ್ರಾಂಚಸ್ಗಳಂತ ಹೇಳಿದ್ರೆ ರೇಖಿ ಹೀಲಿಂಗ್ ಆಗ್ಲಿ, ಆಕ್ಯುಪ್ರೆಷರ್ ಆಗ್ಲಿ, ಆಕ್ಯುಪಂಕ್ಚರ್ ಆಗ್ಲಿ, ಆಸನ ಆಗ್ಲಿ, ಪ್ರಾಣಾಯಾಮ ಆಗ್ಲಿ, ಬಂದಾಸ್ಗಳಾಗ್ಲಿ, ಮುದ್ರಾಸ್ಗಳಾಗ್ಲಿ, ಇದೆಲ್ಲವೂ ಸಹ ಒಂದು ವಿಶಾಲವಾದ ಮರದ ಎಲ್ಲ ಒಂದು ಅಂಶಗಳಾಗಿವೆ. ಈ ಹಿಂದೆ ಬೇರೆ ಬೇರೆ ಅದಕ್ಕಿಂತ ಮೊದಲು ಹೇಮಂತ್ ಸರ್ ಹೇಳುವವರು ಮರ್ಮ ಯೋಗದ ಬಗ್ಗೆ ತಿಳಿಸ್ಕೊಟ್ರು, ಸತೀಶ್ ಹಿರೇಮಠ ಅವರು ತಿಳಿಸ್ಕೊಟ್ರು. ಎಲ್ಲ ಕಾರ್ಯಕ್ರಮವನ್ನು ನಾನು ಸಹ ಸರ್ ಅವರು, ಗುರುದತ್ ಮರಾಠೆ ಅವರು ಹಾಕಿದಂತಹ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೆ. ಅವಾಗ ನಾನು ಎಣಿಸಿದ್ದೆ, ನನಗೂ ಒಂದು ಚಾನ್ಸ್ ಸಿಕ್ಕಿದ್ರೆ ಇದಕ್ಕಿಂತ ಅಡ್ವಾನ್ಸ್ ಇನ್ನಷ್ಟು ಇರುವಂತಹ ಮುದ್ರೆಯ ಬಗ್ಗೆ ತಿಳಿಸ್ಕೊಳ್ಬೇಕು ಅಂತೇಳಿ ಆಸೆ ಪಟ್ಟಿದೆ. ಆ ಆಸೆ ಇವತ್ತು ಗೌರಿ ಹಬ್ಬದ ದಿನ ನನ್ನ ಆಸೆ ನೆರವೇರಿದೆ. ಮುದ ಅಂತ ಹೇಳಿದ್ರೆ ಸಂತೋಷ, ತೆಲುಗಿನಲ್ಲಿ ರ ಅಂತ ಹೇಳಿದ್ರೆ ಬಾ ಅಂತ ಅರ್ಥ. ಸಂತೋಷವೇ ಬಾ, ಒಟ್ಟಾಗು ಅಂತ ಹೇಳುವಂತ ಅರ್ಥ ಇಲ್ಲಿ ಮುದ್ರಾ ಅಂತೇಳಿ ಹೇಳ್ತಾರೆ. ಬೌದ್ಧಿಸಮ್ ಆಗ್ಲಿ ಅಥವಾ ಚೈನಿಸಮ್ ಅಲ್ಲಿ ಆಗ್ಲಿ ಅಥವಾ ಭಾರತದ ಸನಾತನ ಧರ್ಮದಲ್ಲಿಯೂ 2,500 ವರ್ಷಗಳಷ್ಟು ಇತಿಹಾಸ ಇರುವಂತಹ ಮುದ್ರೆ ಬಹಳಷ್ಟಿದೆ. ಹೇಗೆ ನಾವು 33,000 ಜೀವ ಸಂಕುಲ ಕೋಟಿಗಳಿದ್ದಾವೆಯೋ, ಯೋಗಾಸನದ ಭಂಗಿಗಳು, ವ್ಯಾಯಾಮಗಳು, ಆಸನಗಳನ್ನು ಮಾಡುತ್ತೇವೆಯೋ, ಹಾಗೆಯೇ ಮುದ್ರೆಯಲ್ಲಿ ಸಹ ಸಾವಿರಾರು ರೀತಿಯ ಮುದ್ರೆಗಳಿದ್ದಾವೆ. ಮುಖ್ಯವಾಗಿ ಈಗ ಭರತ ಮುನಿಯ ಭರತನಾಟ್ಯ ಶಾಸ್ತ್ರದ ಮುಖಾಂತರ ಹೋಗುವುದಾದರೆ, ಇಲ್ಲಿ ಭರತನಾಟ್ಯದಲ್ಲಿ 13 ಮುಖ್ಯ ಮುದ್ರೆಗಳನ್ನು ಅಥವಾ ನವರಸಗಳನ್ನು ತೋರಿಸ್ತಾರೆ. ಅವರ ಒಂದು ರೂಪಕದ ಮೂಲಕವ ಅಥವಾ ಅಭಿನಯದ ಮೂಲಕವ ಅಥವಾ ನೃತ್ಯದ ಮೂಲಕ. ಹಾಗೆಯೇ ಮುದ್ರೆಗಳಲ್ಲಿ ಮಾಡುವಾಗ ಆಧ್ಯಾತ್ಮಿಕ ಮುದ್ರೆ, ಕಾಯ ಮುದ್ರೆ, ಮನ ಮುದ್ರೆ, ಆರೋಗ್ಯದಾಯಕ ಮುದ್ರೆ, ಆಧ್ಯಾತ್ಮಿಕ ಚೈತನ್ಯದಾಯಕ ಮುದ್ರೆಗಳು ಅಂತೇಳಿ ಹಲವಾರು ಇದರಲ್ಲಿಯೂ ಸಬ್ ಡಿವಿಷನ್ಸ್ಗಳಿದ್ದಾವೆ. ಇಂದು ನಮ್ಮ 7 ಚಕ್ರಾಸ್ಗಳಿಗೆ 7 ಮುದ್ರೆಗಳು ಯಾವುದೆಲ್ಲ
ಅದನ್ನು ಮಾತ್ರವೇ ಇಲ್ಲಿ ಇವತ್ತು ನಾನು ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾದ್ರೆ 7 ಚಕ್ರಾಸ್ಗಳು ಯಾವುದೆಲ್ಲ ಅಂತೇಳಿ ಮೊದಲಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಸೋಲಾರ್ ಪ್ಲೆಕ್ಸಸ್ ಹೇಳುವಂಥದ್ದು ಅಂದ್ರೆ ಮಣಿಪುರ ಚಕ್ರ ಇಂದ ಕೆಲವರು ಮುದ್ರೆಯನ್ನು ಪ್ರಾರಂಭ ಮಾಡ್ತಾರೆ. ನಾನು ಕಲಿತಿರುವ ವಿದ್ಯೆಯ ಪ್ರಕಾರ ನಾವು ಏರಿದವನು ಇಳಿಯಲೇಬೇಕು ಅಂತ, ನಾವು ಕೆಳ ಭಾಗದಿಂದ ಅಂತ ಹೇಳಿದ್ರೆ ಮೂಲಾಧಾರ ಚಕ್ರದಿಂದ ಮುದ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಅದರ ಮೇಲಿನ ಮುದ್ರೆ, ಇನ್ನೊಂದು ಅದರ ಮೇಲಿನ ಚಕ್ರಾಸ್ ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ, ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ. ಅದರ ಮೇಲಿನ ಚಕ್ರ ಅಂತ ಹೇಳಿದ್ರೆ ಸೋಲಾರ್ ಪ್ಲೆಕ್ಸಸ್. ಇವತ್ತು ನಮ್ಮ ಜನರಿಗೆ ಮುಖ್ಯವಾಗಿ ದೈನಂದಿನ ದಿನಗಳಲ್ಲಿ ಚಿಂತೆಗೆ ಒಳಗಾದಂತಹ ಈ ಸಂದರ್ಭದಲ್ಲಿ ನಾವು ಎಲ್ಲೆಲ್ಲೋ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತೇವೆ ಅಥವಾ ಎಲ್ಲೋ ತಿರ್ಗಾಡ್ಲಿಕ್ಕೆ ಹೋಗ್ತೇವೆ, ಪ್ರತಿ ಒಂದು ಕಡೆಯಲ್ಲಿಯೂ ಸಹ ಜನರು ಸ್ಟ್ರೆಸ್ಸಿನಲ್ಲಿ ಇರುವುದನ್ನು ನೋಡ್ತೇವೆ. ಒಟ್ಟು ಹರಿಬರಿಯ ಲೈಫ್ ಅನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂದು ನಾನು ಮುಖ್ಯವಾಗಿ ಮನುಷ್ಯರ ಜೀವನದಲ್ಲಿ ಅಥವಾ ಮನುಷ್ಯನ ಅಂಗಾಂಗದಲ್ಲಿ ಫಸ್ಟ್ ಡಿಪ್ರೆಸ್ಡ್ ಆಗುವಂತದ್ದು ಹೇಳಿದ್ರೆ ಸೋಲಾರ್ ಪ್ಲೆಕ್ಸಸ್ ಅಂದ್ರೆ ಮಣಿಪುರ ಚಕ್ರ. ಆದ್ದರಿಂದ ಸೂರ್ಯ ಮುದ್ರೆಯಿಂದ ಕೆಳಭಾಗಕ್ಕೆ ಹೋಗಿ ಮತ್ತೆ ಒಂದು ರೌಂಡ್ ಸರ್ಕಲ್ ಅನ್ನು ಮಾಡುವಂತಹ ಚಕ್ರಾಸ್ಗಳಿಗೆ ಸಂಬಂಧಪಟ್ಟಂತಹ ಮುದ್ರಾಸ್ಗಳನ್ನು ತಿಳಿಸ್ಲಿಕ್ಕೆ ಇಷ್ಟ ಪಡ್ತೇನೆ. ಮುಖ್ಯವಾಗಿ ಈಗ ಪ್ರಥಮವಾಗಿ ನಾವು ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಸೂರ್ಯ ಮುದ್ರೆಯನ್ನು ತಿಳಿದುಕೊಳ್ಳೋಣ. ಪಂಚಭೂತಗಳಲ್ಲಿ ಸೂರ್ಯನು ಎಷ್ಟು ಅವಶ್ಯಕವೋ ಹಾಗೆಯೇ ಈ ಸೋಲಾರ್ ಪ್ಲೆಕ್ಸಸ್ಗೆ ಸಂಬಂಧಪಟ್ಟಂತಹ ಸೂರ್ಯ ಮುದ್ರೆಯು ಬಹಳಷ್ಟು ಅವಶ್ಯಕವಾಗಿದೆ. ರೇಖಿ ಹೀಲರ್ಸ್ಗಳು ಇದಕ್ಕೆ ಕೆಲವೊಂದು ಬೀಜ ಮಂತ್ರಾಸ್ಗಳನ್ನು ತೋರಿಸ್ತಾರೆ, ಹೇಳ್ತಾರೆ, ಅಥವಾ ಇದಕ್ಕೆ ಆಕಾರಗಳನ್ನು, ದೇವರನ್ನು ತೋರಿಸ್ತಾರೆ, ಅಥವಾ ದೇವರ ಒಂದು ವಿಚಾರವನ್ನು ಇದಕ್ಕೆ ತಿಳಿಸ್ತಾರೆ. ಇದನ್ನು ಸೂರ್ಯ ಮುದ್ರೆ ಅಂತ ಹೇಳ್ತೇವೆ. ಅಂದರೆ 4ನೇ ಬೆರಳಿನ ಮೇಲೆ ಹೆಬ್ಬೆರಳನ್ನು ಜಂಟ್ಲಿಯಾಗಿ ಟಚ್ ಮಾಡಬೇಕು, ನೇರವಾಗಿ ಕೂತ್ಕೊಳ್ಬೇಕು. ಇದನ್ನು ಮಾಡುವಾಗ ಹಲ್ಲುಗಳ ದಂತಪಕ್ತಿಯ ಮೇಲೆ ಲೈಟ್ ಹೀಗೆ ಟಚ್ ಆಗಿರ್ಬೇಕು. ನಾಲಗೆಯ ಭಾಗ ನಿಧಾನವಾಗಿ ಮೇಲಿನ ಪ್ಯಾಲೆಟ್ಸ್ಗೆ ತಾಗಬೇಕು. ಇದನ್ನು ಸೂರ್ಯ ಮುದ್ರೆ ಅಂತ ಹೇಳ್ತಾರೆ. ಈ ಮುದ್ರೆಯ ಪ್ರಭಾವ ಬಗ್ಗೆ ಹೇಳುವುದಾದ್ರೆ, ಸೂರ್ಯ ಮುದ್ರೆ ಎಷ್ಟು ಸೂರ್ಯನು ಅವಶ್ಯಕವೋ ಎಲ್ಲಾ ಜೀವಿಗಳಿಗೆ, ಇಲ್ಲಿ ಒಂದು ವಿಚಾರ ನನಗೆ ನೆನಪಾಗ್ತಾ ಇದೆ. 2009 ನವೆಂಬರ್ 8ನೇ ತಾರೀಕಿನಂದು ಅಜಬ್ ಕಸ್ಬಾ ಮುಂಬಯಿಯ ತಾಜ್ ಮಹಲ್ ಮತ್ತು ತಾಜ್ ಹೋಟೆಲ್ ಮತ್ತು ಒಬೇರಾಯ್ ಹೋಟೆಲ್ ಅನ್ನು ಅವನ ಕಬ್ಜೆಯಲ್ಲಿ ತಗೊಳ್ತಾನೆ. ಆ ಸಂದರ್ಭದಲ್ಲಿ ವಿಕ್ರಮ್ ಸಾರಾಭಾಯಿ ಅವರ ಮಗಳು, ಮೃಣಾಲಿನಿ ದೇವಿ ಅವರ ಮಗಳು ಮಲ್ಲಿಕಾ ಸಾರಾಭಾಯಿ ಬಹಳಷ್ಟು ಚಲನಚಿತ್ರದಲ್ಲಿ ಅಭಿನೇತ್ರಿಯಾಗಿದ್ದವರು ಮತ್ತು ಭರತನಾಟ್ಯದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದವರು. ಅವರು ಬಹಳಷ್ಟು ಮುದ್ರೆಯನ್ನು ಕಲಿತಿರುವುದರಿಂದ ಇಲ್ಲಿ ಉಗ್ರಗಾಮಿಗಳು ಎಲ್ಲಾ ರೂಮನ್ನು ಹುಡುಕಿಕೊಂಡು ಬರ್ತಾರೆ ಜನರನ್ನು ಕೊಲ್ಲಿಕ್ಕಾಗಿ. ಆದರೆ ಮಲ್ಲಿಕಾ ಸಾರಾಭಾಯಿಗೆ ಗೊತ್ತಾಯಿತು ಇನ್ನು ನನ್ನ ಅಂತ್ಯ ಖಂಡಿತ ಇಲ್ಲಿ ಅಂತೇಳಿ. ಆದ್ರೆ ಈ ಮುದ್ರೆಯನ್ನು ಅವರು ಭರತನಾಟ್ಯದಲ್ಲಿ ಕಲಿತಂತಹ ಮುದ್ರೆ ಮತ್ತು ಯೋಗದಲ್ಲಿ ಕಲಿತಂತಹ ಬಂದಾಸ್ಗಳನ್ನು ಉಪಯೋಗಿಸಿ ಸತ್ತು ಬಿದ್ದಂತೆ, ಯಾಕೆಂದ್ರೆ ಆಲ್ರೆಡಿ ಅವರು ಚಲನಚಿತ್ರದಲ್ಲಿ ನಟಿಸಿ ಅವರಿಗೆ ಅಭ್ಯಾಸ ಇದ್ದದ್ರಿಂದ ಅನ್ಕಾನ್ಶಿಯಸ್ ಆಗಿ ಬಿದ್ದಂತೆ ಅವರು ಆಕ್ಷನ್ ಮಾಡ್ತಾರೆ. ಸೊ ಬಂದಂತ ಉಗ್ರಗಾಮಿಗಳು ಅವರನ್ನು ಬೂಟಿನ ಕಾಲಿನಿಂದ ಒದೆದು ಮರ್ಗಯ್ಯೆ ಅಂತೇಳಿ ಬಿಟ್ಟು ಹೋಗ್ತಾರೆ. ಕೊನೆಗೆ 116ನೇ ಮಹಡಿಯಲ್ಲಿದ್ದಂತಹ ಸಾರಾಭಾಯಿ ಅವರು, ಮಲ್ಲಿಕಾ ಸಾರಾಭಾಯಿ ಅವರು ನಿಧಾನವಾಗಿ ಒಂದೊಂದೇ ಮಹಡಿಯನ್ನು ಇಳಿದು ಕೊನೆಗೆ ನೆಲಮಹಡಿಗೆ ಬಂದು ಅವರಲ್ಲಿರುವ ಈ ಮುದ್ರೆ ಅವರನ್ನು ಪ್ರಾಣದಿಂದ ಅಪಾಯದಿಂದ ಬಚಾವ್ ಮಾಡಿತು ಅಂತ ಹೇಳಿ. ಹಾಗಾಗಿ ಮುದ್ರೆ ಕಲಿಯುವುದರಿಂದ ಏನೆಲ್ಲ ಲಾಭ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮುದ್ರೆ ಕಲಿಯುವುದರಿಂದ ನಮಗೆ ಅದು ಟೆಲಿಪತಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತದೆ. ನಾವೊಂದು ಕಡೆ ಕಾರ್ ಪಾರ್ಕಿಂಗ್ ಮಾಡ್ತಾ ಇರ್ತೇವೆ, ಆದ್ರೆ ಪಾರ್ಕಿಂಗ್ ಮಾಡುದು ಎಲ್ಲಿ ಅಂತೇಳಿ ಗೊತ್ತಾಗುದಿಲ್ಲ. ಸೂರ್ಯ ಮುದ್ರೆಯನ್ನು ಮಾಡುವುದರಿಂದ ನಮ್ಮಲ್ಲಿರುವಂತಹ ಇಡಾನಾಡಿ, ಪಿಂಗಳ ನಾಡಿ ಮತ್ತು ಸುಷುಮ ನಾಡಿಗಳು ಆಕ್ಟಿವೇಶನ್ ಆಗಿ ನಮ್ಮ ತಲೆಗೆ ಜಗ್ಗಂತೇಳಿ ಎಷ್ಟು ಸೂರ್ಯನು ಪ್ರಖರವಾಗಿದ್ದಾನೆಯೋ ಅಷ್ಟು 6th ಸೆನ್ಸ್ ಆಕ್ಟಿವೇಶನ್ ಆಗ್ಲಿಕ್ಕೆ ಈ ಸೂರ್ಯ ಮುದ್ರೆ ಸಹಾಯಕವಾಗಿದೆ. ಹಾಗಾದ್ರೆ ಅದಕ್ಕೆ ತಿನ್ನುವಂತಹ ಆಹಾರ ಯಾವುದು ನೋಡಿ, ಕಾರ್ನ್, ಕಾಲಿಫ್ಲವರ್ ಅಥವಾ ಹಳದಿ ಬಣ್ಣದ ಫ್ರೂಟ್ಸ್ಗಳು, ಬನಾನಾ,
ಇದೆಲ್ಲವನ್ನು ತಿನ್ನುವುದರಿಂದ ನಮ್ಮ ಮಣಿಪುರ ಚಕ್ರ ಅಂತ ಹೇಳಿದ್ರೆ ಸೋಲಾರ್ ಫ್ಲೆಕ್ಸಸ್ ಆಕ್ಟಿವೇಶನ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅದರ ಪಾಯಿಂಟ್ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ ನೋಡಿ. ಇಲ್ಲಿ ಅಂದ್ರೆ ನೇವಲ್ ರೀಜನ್ ನಿಂದ ಸ್ವಲ್ಪ ಮೇಲೆ ನಾಭಿ ಚಕ್ರದಿಂದ, ಅಂದ್ರೆ ನಾಭಿ ಚಕ್ರವನ್ನು ನಾವು ಸೋಲಾರ್ ಫ್ಲೆಕ್ಸಸ್ ಅಂತೇಳಿ ಹೇಳ್ತೇವೆ, ಸ್ವಲ್ಪ ಮೇಲೆ ಇಲ್ಲಿ ಮಣಿಪುರ ಚಕ್ರ ಅಂತೇಳಿ ಇದೆ. ಇದನ್ನು ನಾವು ಸೂರ್ಯ ಮುದ್ರೆಯ ಮೂಲಕ ಮಾಡಬೇಕು. ಪ್ರತಿಯೊಂದು ಮುದ್ರೆಗೂ ಸಹ ಆಲ್ಟರ್ನೇಟ್ ಮುದ್ರಾಗಳು ಇದ್ದಾವೆ. 7 ಚಕ್ರಾಸ್ಗಳ ಮುದ್ರಾಸ್ಗಳನ್ನು ಹೇಳ್ತಾ ಕೊನೆಗೆ ಅದರ ಆಲ್ಟರ್ನೇಟ್ ಮುದ್ರಾಸ್ಗಳನ್ನು ಬೇಕಾದಲ್ಲಿ ಯಾರಾದರೂ ಕೇಳಿದಲ್ಲಿ ಕೊನೆಯ ಕ್ವಶನ್ ಇದರಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದೈನಂದಿನವಾಗಿ ಈ ಸೂರ್ಯ ಮುದ್ರೆ ಇದಿಷ್ಟು ಸಾಕು ಒಂದು ಮುದ್ರೆಗೆ, ಒಂದು ಚಕ್ರಾಸಿಗೆ ಅಂತೇಳಿ. ಸೊ ಮುಂದಿನ ಚಕ್ರಾಸ್ಗಳಿಗೆ ನಾವು ಮೂವ್ ಆಗ್ತಾ ಇದ್ದೇವೆ. ಇಲ್ಲಿ ಮುಂದಿನ ಚಕ್ರವನ್ನು ನಾವು ವರುಣ ಅಂತ ಹೇಳಿದ್ರೆ ನೀರು, ಸ್ವಾದಿಷ್ಠಾನ ಚಕ್ರ ಅಂತ ಹೇಳುತ್ತೇವೆ. ಎಡ್ರಿನಲ್ ಗ್ಲ್ಯಾಂಡ್ಸ್. ಇತ್ತೀಚಿನ ಜಗತ್ತನ್ನೇ ಭಯಭೀತಿಗೊಳಿಸಿದಂತಹ ಕಾಯಿಲೆ, ಮಹಾಮಾರಿ ಕೊರೋನಾ ಕಾಯಿಲೆ ನೀರಿನಿಂದಲೇ ಹೊರಡ್ತಾ ಇದೆ. ಅಂದ್ರೆ ಮೂಗಿನಿಂದ ಬಂದಂತಹ ಶೀತವೋ ಅಥವಾ ಕಾಫೋ ಅಥವಾ ಸ್ನೀಸಿಂಗ್ ನಿಂದ ಬಂದಂತಹ ಏನು ಡ್ರಾಪ್ಲೆಟ್ಸ್ ಗಳಿದ್ದಾವೆ ಅದರಿಂದ ಬರುವಂತದ್ದು ಅಂತೇಳಿ ವೈದ್ಯಕೀಯ ನೆಲೆಯಲ್ಲಿ ಅದು ಸಂಶೋಧನೆಯಲ್ಲಿ ಸಾಬೀತಾಗಿದೆ. ಸೊ ಹಾಗಾದ್ರೆ ಈ ವರುಣ ಮುದ್ರೆಯನ್ನು ಮಾಡುವುದರಿಂದ ಇದು ನಮ್ಗೆ ಡಿಟಾಕ್ಸಿನೇಷನ್ ಮುದ್ರವಾಗಿದೆ. ಇದು ನಮ್ಮ ಬಾಡಿಯಲ್ಲಿ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಲೆವೆಲ್ ನಲ್ಲಿ ಇಡ್ಲಿಕ್ಕೆ ಸಾಧ್ಯವಾಗ್ತದೆ. ಆ ನಂತರ ಇದರಿಂದ ನಮ್ಗೆ ಜ್ವರ, ಶೀತ, ಕೆಮ್ಮು ಅಥವಾ ನೀರಿನಿಂದ ಸಂಬಂಧಪಟ್ಟಂತಹ ಯಾವುದೇ ಅಲರ್ಜಿ ಅಥವಾ ಸ್ಕಿನ್ ಅಲರ್ಜಿಯನ್ನು ಬಾರದಿದ್ದಂತೆ ಇದು ನಮ್ಗೆ ವರುಣ ಮುದ್ರೆ ಸಹಾಯವನ್ನು ಮಾಡ್ತದೆ. ಹಾಗಾದ್ರೆ ವರುಣ ಮುದ್ರೆ ಮಾಡುವಂತಹ ಕ್ರಮ ಹೇಗೆ ಅಂತೇಳಿ ನೋಡ್ಕೊಳ್ಳೋಣ. 4ನೆಯ ಕೊನೆಯ 5ನೆಯ ಬೆರಳು ಮತ್ತು ಹೆಬ್ಬೆರಳನ್ನು ಈ ರೀತಿ ಟಚ್ ಮಾಡ್ತೇವೆ. ವರುಣ ಮುದ್ರೆ. ಸೆವೆನ್ ಹೀಲಿಂಗ್ ಫುಡ್ಸ್ ಫಾರ್ ಎಡ್ರಿನಲ್ ಫ್ಯಾಟಿಗ್ ಅಂತೇಳಿ ಇದೆ. ಸೊ ಎಡ್ರಿನಲ್ ಗ್ಲ್ಯಾಂಡ್ಸ್ ಎಲ್ಲಿದೆ ಅಂತೇಳಿ ಈ ಚಿತ್ರದಲ್ಲಿ ನಾವು ನೋಡಬಹುದು. ಸ್ಪ್ಲೀನ್ ಅಥವಾ ಪಿತ್ತಜನಕಾಂಗ ಮತ್ತು ಬ್ಲ್ಯಾಡರ್, ಕಿಡ್ನಿಯ ಈ ಒಂದು ಕಾರ್ಯಕ್ರಮವನ್ನು ಸಕ್ಷಮದಿಂದ ಇಡ್ಲಿಕ್ಕೆ ಮತ್ತು ಈ ರೀತಿಯಲ್ಲಿ ವರುಣ ಮುದ್ರೆಯನ್ನು ಮಾಡ್ತೇವೆ. ನೋಡಿ, ಎಲ್ಲಾ ಕೈ ಬೆರಳುಗಳು 3 ಬೆರಳುಗಳು ನೇರವಾಗಿದೆ. ಹೆಬ್ಬೆರಳು ಮತ್ತು 5ನೆಯ ಬೆರಳು ಟಚ್ ಅನ್ನು ಮಾಡ್ತಾ ಇದೆ. ಅಂದ್ರೆ ಕೊನೆಯ ಕಿರು ಬೆರಳು ಮತ್ತು ಹೆಬ್ಬೆರಳು ಕನೆಕ್ಷನ್ ಆಗಿದೆ. ಹಾಗಾದ್ರೆ ನಮ್ಗೆ ಒಂದು ಪ್ರಶ್ನೆ ಬರ್ತದೆ, ಏನಂತ ಹೇಳಿದ್ರೆ ವರುಣ ಮುದ್ರೆ ಮಾಡುವುದರಿಂದ ಅಥವಾ ಮುದ್ರೆಯನ್ನು ಮಾಡುವುದರಿಂದ ನಮ್ಗೆ ಅಷ್ಟು ಬೇಗ ಈ ಎಲ್ಲ ಪವರ್ಗಳು ಬರ್ತದೆಯಾ ಅಥವಾ ಸಾಧ್ಯವಾ ಹೇಳುವಂಥದ್ದು ಅನ್ನಿಸ್ತದೆ. ಆಗ ನಾವು ಯಾಕೆ ಈ ರೀತಿಯಲ್ಲಿ ಹೆಬ್ಬೆರಳುಗಳು ಅಥವಾ ಅಂಗಗಳನ್ನು ಈ ರೋಮ ಇಲ್ಲದ ಜಾಗವನ್ನು ತಾಗಿಸಿದಾಗ ಇದರಲ್ಲಿ ನಾವು ಮೈಸ್ನರ್ ಕಾರ್ಪೋಸೆಲ್ಸ್ ಅಂತ ಹೇಳುವಂತಹ ಸೂಕ್ಷ್ಮಗ್ರಾಹಿ ತಂತುಗಳಿದ್ದಾವೆ. ಮತ್ತೆ ಪುನಃ ಸೂಕ್ಷ್ಮಗ್ರಾಹಿ ತಂತುಗಳಾದಂತಹ ಫಿಲಾಮೆಂಟ್ಸ್ ಹೇಳುವಂತಹ ತಂತುಗಳು ಆಕ್ಟಿವೇಶನ್ ಆಗುವುದರಿಂದ, ಅಂದ್ರೆ ಈ ರೋಮ ಇಲ್ಲದ ಜಾಗವನ್ನು ತಾಗಿಸಿದಾಗ, ಒಂದಕ್ಕೆ ಒಂದು ಸ್ಪರ್ಶಿಸಲ್ಪಟ್ಟಾಗ ಇದು ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತದೆ. ಅಂತೇಳಿದ್ರೆ ಇಡಾನಾಡಿ, ಪಿಂಗಳ ನಾಡಿ, ಸುಷುಮ ನಾಡಿಯನ್ನು ಆಕ್ಟಿವೇಶನ್ ಮಾಡ್ತದೆ. ಯೋಗದ ಮೂಲಕ ನಾವು ಹೇಳ್ತೇವೆ ಉದಾನವಾಯು, ವ್ಯಾನವಾಯು, ಪ್ರಾಣವಾಯು, ಸಮಾನವಾಯು ಅಂತ ಹೇಳ್ತೇವೆ. ಹಾಗೆ ಇನ್ನೊಂದು ಯೋಗದಲ್ಲಿ ನಾವು ಅನ್ನಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಈ ಎಲ್ಲ ಆನಂದಮಯ ಕೋಶ ಅಂತೇಳಿ. ಹಾಗೆ ಇಲ್ಲಿ ನಾವು ಉಸಿರಾಟವನ್ನು ಮಾಡುವಾಗ ಉಚ್ಛ್ವಾಸ, ಕುಂಭಕ, ನಿಶ್ವಾಸ ಹೇಳಿದ್ರೆ 3 ಡೈಮೆನ್ಷನ್ ನಲ್ಲಿ, ತ್ರಿಭುಜಾಕಾರದಲ್ಲಿ, ಟ್ರಯಾಂಗ್ಯುಲರ್ ರೀಜನ್ ನಲ್ಲಿ ಅಂತ ಹೇಳಿದ್ರೆ ಪ್ರತಿ ಒಂದಕ್ಕೂ ಹೇಗೆ ಆಕಾಶ ಅಥವಾ ವೆದರ್ ವಾತಾವರಣ ಮತ್ತು ಭೂಮಿ 3 ರೀಜನ್ ಹೇಗಿದೆಯೋ ಪ್ರತಿ ಒಂದು ವಸ್ತುವಿನಿಂದ ಹಿಡಿದು ಪ್ರತಿ ಒಂದು ಜೀವಕೋಶಗಳಲ್ಲಿಯೂ ಸಹ ಅಥವಾ ಗ್ಲ್ಯಾಂಡ್ಸ್ ಗಳಿಗೆ 3 ಡೈಮೆನ್ಷನ್ ನಲ್ಲಿ ಏನಿದೆ ಅದರ ಶೃಂಗ ಬಿಂದುಗಳು ಇದ್ದಾವೆ. ಹಾಗಾಗಿ ಇಲ್ಲಿ ನಾವು ಮುದ್ರೆಯನ್ನು ಮಾಡುವುದರಿಂದ ನಮಗೆ
ಮೈಸ್ನರ್ ಕಾರ್ಪೋಸೆಲ್ಸ್ ಮತ್ತು ಫಿಲಾಮೆಂಟ್ಸ್ ಹೇಳುವಂತಹ ಸೂಕ್ಷ್ಮಗ್ರಾಹಿಗಳು ಆಕ್ಟಿವೇಶನ್ ಆದದ್ರಿಂದ ಮುದ್ರೆಯು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತದೆ. ಇದು ಎರಡನೇ ಮುದ್ರೆ. ಪ್ರಥಮ ಮುದ್ರೆ ಸೂರ್ಯ ಮುದ್ರೆ. ನಿಧಾನವಾಗಿ ಹಲ್ಲುಗಳನ್ನು ಟಚ್ ಮಾಡ್ತೇವೆ. ನಾಲಗೆಯ ಭಾಗವನ್ನು ಮೇಲಿನ ನಾಲಗೆಯ ಪೆಟಲ್ಸಿಗೆ ಒಳಗಿನ ನಾಲಗೆಯ ತುದಿಯನ್ನು ಒಳಭಾಗಕ್ಕೆ ತಾಗಿಸ್ತೇವೆ. ಆ ನಂತರ ಈ ರೀತಿಯಲ್ಲಿ ಸೂರ್ಯ ಮುದ್ರೆಯನ್ನು ಮಾಡ್ತೇವೆ. ಇದನ್ನು ಮಾಡುವಾಗ ಒಂದು 5 ನಿಮಿಷ ಅಥವಾ 10 ನಿಮಿಷ ನಿಮಗಿಷ್ಟವಾದಂತಹ ಯಾವುದಾದ್ರೂ ಮ್ಯೂಸಿಕ್ ಅನ್ನು ಡೌನ್ಲೋಡ್ ಮಾಡಿ ಮೆಡಿಟೇಷನ್ ಅನ್ನು ಮಾಡಬಹುದು. ಹೆಚ್ಚಂತೇಳಿದ್ರೆ ಈ ಮುದ್ರೆಯನ್ನು 15 ನಿಮಿಷ ಮಾತ್ರವೇ ಮಾಡತಕ್ಕದ್ದು. ಇದರ ಬೆನ್ನಿಗೆ ಮಾಡುವಂತಹ ಮುದ್ರೆಯನ್ನು ಕೊನೆಗೆ ನಾನು ಹೇಳ್ತೇನೆ. ಸೊ ನೆಕ್ಸ್ಟ್ ಎರಡನೆಯ ಮುದ್ರೆ ವರುಣ ಮುದ್ರೆ. ಈಗಾಗಲೇ ನಾನು ಹೇಳಿಯಾಗಿದೆ, ಪುನಃ ಉಚ್ಚರಿಸ್ತಾ ಇದ್ದೇನೆ. ವರುಣ ಮುದ್ರೆ ಅಂತ ಹೇಳಿದ್ರೆ 5ನೇ ಬೆರಳಿಗೆ ಹೆಬ್ಬೆರಳನ್ನು ನಿಧಾನವಾಗಿ ಟಚ್ ಮಾಡ್ತೇವೆ. ಇಲ್ಲಿ ಸಹ ಹಾಗೆ ಬೆನ್ನು ನೇರ, ಸೊಂಟದ ಭಾಗವನ್ನು ನೇರವಾಗಿ ಇಟ್ಟುಕೊಂಡು ನಿಮಗಿಷ್ಟವಾದಂತಹ ವಜ್ರಾಸನವೋ ಪದ್ಮಾಸನವೋ ಸ್ವಸ್ತಿಕಾಸನವೋ. ಡಾಕ್ಟರ್ ಕ್ಷಮಿಸಿ, ಕೆಲವರು ಇಂಗ್ಲಿಷ್ ಅರ್ಥ ಆಗ್ಬೋದು ಇದ್ದಾರೆ. ಸಾಧ್ಯ ಆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಇಂಗ್ಲಿಷ್ ನಲ್ಲಿ ಹೇಳ್ಕೊಟ್ರೆ ಅಥವಾ ಹಿಂದಿಯಲ್ಲಿ ಹೇಳ್ಕೊಟ್ರೆ ಅನುಕೂಲ ಆಗ್ತದೆ. ಸರಿ ಸರ್, ಸರಿ ಸರ್, ಸರಿ ಸರ್, ಸರಿ ಸರ್. हाँ सर, थैंक यू. सो यहाँ मैं पहला सूर्य मुद्र बताया है. ये सोलार प्लेक्सस के लिए यानी मणिपुर चक्र कहते हैं. ये करने से हमें टेलीपैथी का ज्ञान बढ़ता है, यानी 6th सेंस बढ़ता है. क्योंकि ये हम क्यों कर रहे हैं कि डे टू डे लाइफ में हमें बहुत सारे स्ट्रेस झेलना पड़ता है. इस वक्त हम ये सूर्य मुद्रा करने से हमारा मन भी सूर्य जैसा प्रकाश बनता है, यानी आगे का कुछ प्रॉब्लम्स को सॉल्व करने के लिए ये बहुत मदद करता है. जैसे ही दूसरा मुद्रा बताया मैंने, वरुण मुद्रा, यानी थंब फिंगर को लास्ट टाइनी फिंगर को हम टच करते हैं. ये टच करने से यानी ಮೈಸ್ನರ್ ಕಾರ್ಪೋಸಲ್ಸ್ ಮತ್ತು ಫಿಲಾಮೆಂಟ್ಸ್ ಗಳು ಎರಡೂ ಸಹ ಆಕ್ಟಿವೇಶನ್ ಆಗಿ ನಮಗೆ ನೀರಿನಿಂದ जो पानी से आने वाला कुछ बीमारियां हैं इसे दूर करने के लिए मदद करता है. यानी हम कुछ ड्राइविंग या करने के वक्त या जेट लॉग होता है फ्लाइट में घूमने के वक्त, तो हम इसे करने से तुरंत हमें रिलीफ मिलता है. ಇದರಿಂದ ಬಹಳ ಬೇಗ ಶೀಘ್ರವಾಗಿ ರಿಲೀಫ್ ಸಿಗ್ತದೆ. ಯಾಕೆಂದ್ರೆ ವಾಮಿಟ್ ಸೆನ್ಸೇಷನ್ ಬರುವಂಥದ್ದು ಅಥವಾ ಪ್ರೆಗ್ನೆನ್ಸಿ ಇದ್ದವರಿಗೂ ಸಹ ವಾಮಿಟ್ ಸೆನ್ಸೇಷನ್, ಲೇಬರ್ ವಾರ್ಡ್ಗೆ ಕರ್ಕೊಂಡು ಹೋಗುವ ತನಕವೂ ಅವರದ್ದು ವಾಂತಿ ನಿಲ್ಲುವುದಿಲ್ಲ. ಏನು ಫುಡ್ ತಿಂದ್ರೂ ವಾಂತಿ ಆಗ್ತದೆ. ಸೊ ಆ ವರುಣ ಮುದ್ರೆಯನ್ನು ಮಾಡುವುದರಿಂದ ಅಡ್ರಿನಲ್ ಗ್ಲ್ಯಾಂಡ್ಸ್ ಶೇಕ್ ಆಗುವಂಥದ್ದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ಮೂರನೆಯ ಮುದ್ರೆಯನ್ನು ಹೇಳುವ ಮೊದಲು ಈ ಮುದ್ರೆಯನ್ನು ಮಾಡುವುದರಿಂದ ದೀಪಕ್ ಕುಂತ್ವಾಲ ಹೇಳುವಂತಹ ಒಬ್ಬ ವ್ಯಕ್ತಿ ಗುಜರಾತಿನ ಬಹಳ ದೊಡ್ಡ ಇಂಡಸ್ಟ್ರಿಯಲ್. दीपक कुंतवाला बोलकर एक व्यक्ति गुजरात के बहुत बड़े इंडस्ट्रियल था, जो प्रधानमंत्री नरेंद्र मोदी जी उस वक्त 2009 में मुख्यमंत्री थे. उस वक्त उसे बहुत बड़ा इंडस्ट्रियल मानकर उसे अवार्ड दे दिया था. तो उसने सोचा कि मैं मेरे पूरा एम्प्लॉइज को महाराष्ट्र यानी मुंबई घुमाना चाहता था. नवंबर 2009 में नवंबर 8 को वो होटल ओबेराय में रुकता है. उसी वक्त अजबा कस्बा, ये कौन पाकिस्तान का उग्रगामी आतंकवादियां वहां कब्जे में लेते हैं. उस वक्त दीपक कुंतवाला एक योगी था और एक मेडिटेटर था. तुरंत उसने सोचा कि ये मुझे कठिन परिस्थिति आया है, ये समस्याओं को कैसे भी उससे बाहर आना है सोचकर तुरंत वो एक सूर्य मुद्रा में बैठकर और वरुण मुद्रा पूरा 1 मिनट के अंदर पूरा ग्लैंड्स को फ्रेश अप करता है. इससे क्या होता है, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗ್ಲ್ಯಾಂಡ್ಸ್ ಗಳು ಆಕ್ಟಿವೇಶನ್ ಆಗುತ್ತೆ. ಇಮಿಡಿಯೇಟ್ ಟೆಲಿಪತಿಯ ಮೂಲಕ ಮತ್ತು 6th ಸೆನ್ಸ್ ಜಾಗೃತವಾಗ್ತದೆ. ಅಂದ್ರೆ ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನಾ ನಾಡಿಗೆ ಆಕ್ಷನ್ಸ್ ಆಗಿ ಇಮಿಡಿಯೇಟ್ ನಮ್ಗೆ ಸಾಲ್ವೇಶನ್ ಸಿಗ್ತದೆ. ಕಾಯಿಲೆಗಳಿಂದ ದೂರ ಹೋಗ್ಲಿಕ್ಕೆ ಆಗುತ್ತೆ.
ಇಮಿಡಿಯೇಟ್ ಅವನಿಗೆ ಒಂದು ಸಾಲ್ಯೂಷನ್ ಕಾಣ್ತದೆ ಏನಂತ ಹೇಳಿದ್ರೆ, ಜಗ್ ಅಂತೇಳಿ ಧ್ಯಾನ ಮೇ ಬೈಠೆ ಹುಯೇ गुजरात के दीपक कुंतवाला को एक मन में ख्याल आई कि जो अपने रुका हुआ होटल के कर्टन को निकालना जैसा उसको मन में ख्याल आया. ಕೂಡ್ಲೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಕರ್ಟನ್ ಅನ್ನು ಎಲ್ಲವನ್ನು ಹಗ್ಗವನ್ನು ತುಂಡು ಮಾಡಿ ಕರ್ಟನ್ ಅನ್ನು ಒದ್ದೆ ಮಾಡಿ ಗೀಲಾ ಕರ್ಕೆ ಮೇಲಿಂದ, ಅವನು 8ನೇ ಮಹಡಿಯಲ್ಲಿದ್ದ, 8वें फ्लोर में था वो, 8वें फ्लोर में. तो तुरंत उसने वो कर्टन को एक से ऊपर एक को टाइट करके गांठ बांध के, अपने साथ उसका पापा भी आए थे. वो एक शुगर पेशेंट और बीपी के पेशेंट थे. उसने सोचा कि दीपक कुंतवाला ने गए तो मेरे पापा, पहले मैं उसको ये कर्टन के द्वारा नीचे उतारने का प्रयास करूंगा ಅಂತ ಹೇಳಿ ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡ್ತಾರೆ. ಎಲ್ಲವನ್ನು ಫೋನ್ ಮೆಸೇಜ್ ಮೂಲಕ ಮೆಸೇಜ್ ಅನ್ನು ಕಳಿಸಿಕೊಟ್ಟು ಎಲ್ಲರೂ ಅಲ್ಲಿ ಕೆಳಗಡೆ, ಹೋಟೆಲ್ನಿಂದ ಕೆಳಗಡೆ ಗ್ರೌಂಡ್ ಫ್ಲೋರ್ ನಲ್ಲಿ ರೆಡಿಯಾಗಿ ನಿಲ್ತಾರೆ. ಹಾಗೆಯೇ ರೆಡಿಯಾಗಿ ನಿಂತ ಹಾಗೆಯೇ ಈ ದೀಪಕ್ ಕುಂತವಾಲ ತನ್ನ ತಂದೆಯನ್ನು ಮೊದಲು ಕೆಳಕ್ಕೆ ಕಳಿಸ್ತಾನೆ. ಇನ್ನೇನು 10-15 ಫೀಟ್ ಇರುವಾಗ दबक्कने शब्द ಆಗ್ತದೆ. उसने सोचा कि उसका पापा गिर गए और वो मर भी गए, ಸತ್ತೇ ಹೋದ್ರೇನೋ ಅಂತೇಳಿ ಅನ್ಸ್ಕೊಳ್ತಾನೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕರ್ಟನ್ ನ ಮೂಲಕ उसके साथ 150 एम्प्लॉइज लोग आ गए थे गुजरात से. उनको एक एक करके ಅವರ ಒಬ್ಬೊಬ್ಬರನ್ನೇ ಅವನು ನಿಧಾನವಾಗಿ ಆ ಹೋಟೆಲ್ನ ದೊಡ್ಡ ಕಿಟಕಿಯನ್ನು ಓಪನ್ ಮಾಡಿ ಕರ್ಟನ್ ನ ಮೂಲಕ ಕೆಳಕ್ಕೆ ಇಳಿಸ್ತಾನೆ. ಸೊ ಹೀಗೆ ಎಲ್ಲರ ಪ್ರಾಣವು ಬಚಾವಾಗ್ತದೆ. ಕೊನೆಗೆ ಕೇಳ್ತಾನೆ, ಮೇರಾ ಪಾಪಾ ಕಹಾ ಹೈ, ಮರ್ ಗए क्या, उनके शव कहाँ है, डेड बॉडी कहाँ है. तो उसी वक्त कहते हैं कि नहीं, तुम्हारा पापा का सिर्फ हाथ पांव फ्रैक्चर हुआ है, जिंदा है. तो ಈ ಮೆಡಿಟೇಷನ್ ಹೇಳುವಂಥದ್ದು ಏನು, ಈ ಮುದ್ರಾ ಹೇಳುವಂಥದ್ದು ನಮ್ಮನ್ನು ಆಪತ್ಕಾಲದಲ್ಲಿ ಖಂಡಿತವಾಗಿಯೂ ರಕ್ಷಣೆಯನ್ನು ಮಾಡ್ತದೆ ಅಂತೇಳಿ 2 ಜ್ವಲಂತ ಉದಾಹರಣೆಗಳು ಅಮ್ಮ ಹೇಳಿದ 8 ಸುಳ್ಳುಗಳು ಮತ್ತು AR ಮಣಿಕಾಂತನು ಬರೆದಿರುವಂತಹ ಈ ಪುಸ್ತಕದಲ್ಲಿ ನೋಟೆಡ್ ಆಗಿದೆ. ಇದು ನಿಜವಾದಂತಹ ಕಥೆಯಾಗಿದೆ. ಸೊ ಇನ್ನು ನೆಕ್ಸ್ಟ್ ನಾನು ಮುದ್ರಾವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 3ನೆಯ ಗ್ಲ್ಯಾಂಡ್ಸ್ ಚಕ್ರಾಸ್, ಮೂಲಾಧಾರ ಚಕ್ರ. ಅಂದ್ರೆ ಮೇಲಿನಿಂದ ಹೋದೆ ನಾನು. ಸೂರ್ಯ मणिपुर चक्र के बाद स्वादिष्टान चक्र, स्वादिष्टान के बाद मैं मूलाधार चक्र एक्टिवेट किस तरह करना है, क्यों करना है. ಇದರಿಂದ ಈ ಮೂಲಾಧಾರ ಚಕ್ರದ ಲಾಭ ಆಗುವುದು ಮೂಳೆಗಳಿಗೆ ಮತ್ತು ಮಾಂಸಗಳಿಗೆ. ಇದು ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಫಾರ್ ಎಕ್ಸಾಂಪಲ್, ಒಂದು ನಾವು ಟ್ರಯಾಂಗುಲರ್ ನ ಒಂದನ್ನು ತೆಗೆದುಕೊಳ್ಳೋಣ. ಇಲ್ಲಿ ಪ್ಲಾಟ್ಫಾರ್ಮ್ ಇದು ಏನಾಗಿದೆ, ಫ್ಲಾಟ್ ಆಗಿದೆ. ಅಂದ್ರೆ ಇಲ್ಲಿ ಮೂಲಾಧಾರ ಚಕ್ರದ ಮಧ್ಯಭಾಗ ಅಂದ್ರೆ ಕೆಳಭಾಗ, ಇಲ್ಲಿ ಫೌಂಡೇಶನ್ ಇದಾಗಿದೆ. ಫೌಂಡೇಶನ್ ಗಟ್ಟಿ ಇದ್ರೆ ಮಾತ್ರವೇ, ಅಂದ್ರೆ ಅಸ್ಥಿ ಮಧ್ಯೆ ಮೂಳೆಗಳು ಮಾಂಸಖಂಡಗಳು ಗಟ್ಟಿಯಾಗಿದ್ರೆ ಮಾತ್ರವೇ, ನಮ್ಗೆ ಬೋನುಗಳು ಸ್ಟ್ರೆಂತ್ ಆಗಿದ್ರೆ ಮಾತ್ರವೇ ನಮ್ಮ ಸೆಕ್ರಮ್ಗೆ ಸ್ಟ್ರೆಂತ್ ಸಿಗ್ತದೆ. ಅಂತ ಹೇಳಿದ್ರೆ 72,000 ನರನಾಡಿಗಳಿಗೆ 72,000 नर्व सिस्टम्स को ये मजबूत करता है. तो इसीलिए हम मूलाधार चक्र के लिए हम करते हैं पृथ्वी मुद्रा, यानी चौथा फिंगर, 4ನೆಯ ಬೆರಳು ಮತ್ತು थंब फिंगर एंड 4th फिंगर, रिंग फिंगर को जेंटली टच करते हैं. यस, ಜೆಂಟ್ಲಿ ಟಚ್ करना है. ಜಾಸ್ತಿ ಇದನ್ನು ಪ್ರೆಸ್ ಮಾಡಬಾರ್ದು, ಜಸ್ಟ್ ಟಚ್ ಮಾಡಬೇಕು. ಹಾಗೆ ಹೇಳಿ ಈ 4ನೆಯ ಬೆರಳು ನಿಧಾನವಾಗಿ ಮೇಲಿನ ಈ ಬೆರಳಿನ ಮೇಲೆ ಹೋದ್ರೆ, ಸ್ಪಾಟ್ಲೈಟ್ ಹಾಕ್ತಾ ಇದ್ದೇನೆ, ಗಮನಿಸ್ತಾ ಇದ್ದೀರಿ ಅಂತೇಳಿ ಭಾವಿಸ್ತೇನೆ. ಇಲ್ಲಿ ಈ ರೀತಿ ಮಾಡಿದ್ರೆ ಇದು ಏನಾಗುತ್ತೆ, ಬೇರೆ ಮುದ್ರಾ ಆಗತ್ತೆ. ಇದರ ಟಿಪ್ಪಿಗೆಯೇ ತಾಗ್ಬೇಕು. 4ನೆಯ ಬೆರಳು 4th ರಿಂಗ್ ಫಿಂಗರ್ ಮತ್ತು ಥಂಬ್ ಫಿಂಗರ್ನ ಟಿಪ್ಪಿಗೆ ತಾಗಿದ್ರೆ ಮಾತ್ರ ಇದು पृथ्वी मुद्रा आಗಿದೆ. ಈ पृथ्वी मुद्रा जो कौन ज्यादा प्रैक्टिस करते हैं, यानी सुबह ब्राह्मी मुहूर्त को उठकर 4 बजे या 3 बजे या 5 बजे में जो पॉजिटिव वाइब्रेशन रहता है, उस वक्त कौन ये पृथ्वी मुद्रा करते हैं, उनका हड्डियां और ಏನು ಬೋನ್ಸ್ಗಳು ಸಿಸ್ಟಮ್ಸ್ಗಳೆಲ್ಲವೂ ಸಹ ಸ್ಟ್ರೆಂಥನ್ ಆಗ್ತವೆ. ಸೊ ಇಲ್ಲಿ ಇದನ್ನು ಮಾಡುವುದರಿಂದ
ಫಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಹೇಳುವಂತಹ ಡಾಕ್ಟರ್ ಲಕ್ಷ್ಮಿ ಅವರ ಬುಕ್ ಅನ್ನು ಓದಿದ್ರೆ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿ ಈ ಪೃಥ್ವಿ ಮುದ್ರದ ಲಾಭ ಏನಿದೆ, ಕ್ಯಾ ಮದದ್ है हम उससे क्या यूजफुल है हम वो भी समझ सकते हैं. तो इसीलिए ಪೃಥ್ವಿ ಮುದ್ರಾ करने से ಪೃಥ್ವಿ ಮುದ್ರೆಯನ್ನು ಮಾಡುವುದರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಲಾಭ ಇದೆ. 4ನೆಯ ಬೆರಳು ಮತ್ತು ರಿಂಗ್ ಫಿಂಗರ್ ಮತ್ತೆ ಥಂಬ್ ಫಿಂಗರ್ ಅನ್ನು ಟಚ್ ಮಾಡಿದ್ದೇವೆ. ಹಾಗಾದ್ರೆ 7 ಗ್ಲ್ಯಾಂಡ್ಸಿನಲ್ಲಿ ಆಲ್ಮೋಸ್ಟ್ 3 ಗ್ಲ್ಯಾಂಡ್ಸ್ ಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ. ಫಸ್ಟ್ ಮಾಡಿದಂತಹ ಮುದ್ರೆ ಸೂರ್ಯ ಮುದ್ರೆ. ಈ ರೀತಿಯಲ್ಲಿ ಸೂರ್ಯ ಮುದ್ರೆಯನ್ನು ಮಾಡ್ತೇವೆ. ನೆಕ್ಸ್ಟ್ ಮುದ್ರಾ ವರುಣ್ ಮುದ್ರಾ, 5ನೆಯ ಬೆರಳು ಮತ್ತು ಹೆಬ್ಬೆರಳನ್ನು ಟಚ್ ಮಾಡಿದ್ದೇವೆ. ನೆಕ್ಸ್ಟ್ ಮಾಡ್ತಾ ಇದ್ದೇವೆ ಪೃಥ್ವಿ ಮುದ್ರಾ. ಪೃಥ್ವಿ ಅಂದ್ರೆ ಭೂಮಿ, ಗ್ರೌಂಡ್. ಎಷ್ಟು ಗ್राउंड फर्टिलाइज आदि जो ग्राउंड फर्टिलाइज रहता है उसमें कुछ हम बोया तो अच्छे वाला फसल मिलता है. जैसे हम पृथ्वी मुद्रा करने से डे टू डे जो हमारा ग्लैंड्स यानी मूलाधार चक्र वाइब्रेशन से या हम हमारा स्ट्रेस से या हमारा चिंता से कुछ वाइब्रेशन ये टेंशन से जो भटक गया है, यानी उसका ये एक सेंटर को वो छोड़कर उधर इधर कभी कभी हिलता रहता है. तो इसीलिए हमेशा हम पृथ्वी मुद्रा जो हम रसोई घर में भी कर सकते हैं या कंप्यूटर ऑपरेट करने के वक्त भी कर सकते हैं, और पृथ्वी मुद्रा का और भी स्ट्रेंथन करने के लिए ऐसे लाल रंग वाला जो सब्जियां या फल फ्रूट्स खाने से ये पृथ्वी यानी मूलाधार चक्र स्ट्रेंथन रहता है, ಸ್ಟ್ರೆಂತ್ ಆಗಿ ಇರ್ತದೆ, ಸ್ಟ್ರಾಂಗ್ ಆಗ್ತದೆ. ಅದರಿಂದ ಪೃಥ್ವಿ ಮುದ್ರೆಯನ್ನು ನಾವು ಕುಳಿತಲ್ಲಿ ನಿಂತಲ್ಲಿ ಎಲ್ಲಿಯೂ ಸಹ ಈ ಮುದ್ರೆಯನ್ನು ಮಾಡಬಹುದು. ಆದರೆ ಪೃಥ್ವಿ ಮುದ್ರೆಯ ಈ 4ನೆಯ ಬೆರಳನ್ನು ಇದ್ರ ಮೇಲೆ ಇಡಬಾರ್ದು, ವೇಟ್ ಗೇನ್ ಆಗ್ತದೆ. यानी थंब फिंगर को चौथा फिंगर के ऊपर इस तरह रखना नहीं चाहिए. क्यों किसी को बहुत दुबला पतला रहते हैं, उन लोग ये रखने से उनको जो हाइट के लिए जो वेट के लिए कितना चाहिए उतना उन लोग बढ़ा सकते हैं. उनका वेट पहले से ही स्टूल काय में है, वेट ज्यादा है. उन लोगों ने पृथ्वी मुद्रा करने के वक्त ये एक दिमाग में रखने का बहुत मुख्य विषय है कि चौथा और 4th फिंगर और थंब फिंगर को जस्ट लाइटली टच करना है, नाखून के ऊपर नहीं रखना. ಉಗುರಿನ ಮೇಲೆ ದಯವಿಟ್ಟು ಇಡಬೇಡಿ. ನಿಮ್ಗೆ ವೆಯ್ಟ್ ಜಾಸ್ತಿ ಬೇಕು ಅಂತೇಳಿ ಆದ್ರೆ ಇಟ್ಟುಕೊಳ್ಳಬಹುದು, ಇಲ್ಲದಿದ್ರೆ ಎಸ್ ಸರಿಯಾಗಿದೆ. ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು. ನಾನು ಕೆಲವೊಂದು ಪುಸ್ತಕವನ್ನು ಓದುವಾಗ ಸ್ವಾಮಿ ರಾಮನ ಪುಸ್ತಕ ಹಿಮಾಲಯದ ತುತ್ತ ತುದಿಯಲ್ಲಿ ಅಂತೇಳಿ ಸ್ವಾಮಿ ರಾಮನ ಪುಸ್ತಕ ಓದುವಾಗ ಒಂದು ವಿಷಯ ಕಣ್ಣಿಗೆ ಬಿತ್ತು, ಮನಸ್ಸಿಗೆ ಬಂತು. ಏನ್ ಹೇಳಿದ್ರೆ, ಸ್ವಾಮಿ ರಾಮ ಸ್ವಾಮಿ ಅಜ್ಜಯ್ಯರ ಶಿಷ್ಯರಾಗಿರ್ತಾರೆ. ಸ್ವಾಮಿ ಅಜ್ಜಯ್ಯರು ಹೇಳ್ತಾರೆ, ನೀನು ಪರಿಪೂರ್ಣವಾಗಿದ್ದಿ, ನೀನು ಇವತ್ತಿನಿಂದ ಟೀಚರ್, ಹೋಗು ನಿನ್ನ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡು ಅಂತ. ನಾನು ಇಲ್ಲಿ ಈ ಉದಾಹರಣೆಯನ್ನು ಕೊಡುವಾಗ ದಯವಿಟ್ಟು ತಾವೆಲ್ಲರೂ ಪೃಥ್ವಿ ಮುದ್ರೆಯಲ್ಲಿ ಕುಳಿತಿದ್ದೀರಿ ಅಂತೇಳಿ ಭಾವಿಸ್ತೇನೆ. जो मैं कुछ यहाँ उदाहरण देने के वक्त आप कृपया इस मुद्रा में ही बैठे तो आपके जो मुद्रा में होने वाला कुछ चेंजेस यानी स्वेटिंग या गर्मी या आप लोगों के मन में आए हुआ कुछ ख्यालों को आप सब कुछ नोट करना चाहिए. डेली जो कुछ भी मुद्रा से चेंजेस होता है वीकली डायरी करके नोट करके रख दीजिए. तो एक दिन बैठकर आप सोचा तो आपको समझ में आता कि मुद्रा की क्या लाभ मिला है, ಏನು ಲಾಭ ಸಿಕ್ಕಿತ್ತು ನಮ್ಗೆ ಅಂತೇಳಿ ಕೊನೆಗೆ ನಮ್ಗೆ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಅಜ್ಜಯ್ಯರು ಹೇಳ್ತಾರೆ ಸ್ವಾಮಿ ರಾಮನಿಗೆ, ಹೋಗು ನೀನು ಟೀಚರ್ ಆದಿ ಅಂತ. ಸ್ವಾಮಿ ರಾಮನಿಗೆ ಬಹಳ ಖುಷಿ ಆಯ್ತು. ಅಧ್ಯಾಪಕರು ನನಗೆ, ಗುರುಗಳು ನನಗೆ ಇದು ಕೊಟ್ರಲ್ಲ, ಒಂದು ಅವಕಾಶ ಕೊಟ್ರಲ್ಲ, ಸರಿ ನಾನು ಇನ್ನು ಟೀಚರ್ ಆದೆ ಅಂತೇಳಿ ಬಹಳ ಖುಷಿಯಿಂದ, ಸ್ವಲ್ಪ ಅಹಂಸ ಇತ್ತು, ಈಗೋ ಥಾ.
ಪಾಠವನ್ನು ಕಲಿಸ್ತಾ ಇದ್ರು. ಪಾಠದ ವಿಷಯ ಸತ್ತ ವಸ್ತುವನ್ನು ವಾಪಸ್ ಬೇರ್ಪಡಿಸಿದಕ್ಕೆ ಜೀವವನ್ನು ಕೊಡುವುದು. ಹೇಳಿದಷ್ಟು ಸುಲಭ ಇಲ್ಲ ತಾನೆ, ಕಷ್ಟ ಇದೆ. ಸತ್ತ ವಸ್ತು ಜೀವಿಯನ್ನು ವಾಪಸ್ ಜಾಯಿಂಟ್ ಮಾಡುವುದು ಅಂತ ಹೇಳಿದ್ರೆ ಅಷ್ಟು ಪವರ್ ಎಲ್ಲಿದೆ ನಮ್ಮ ಹತ್ರ? ಇಲ್ಲ. जो पवर नहीं है हमारे पास, जो मरा हुआ चींटी को दोबारा पूरा ज्वाइंट करके उसको जिंदा जीवन कैसे दे सकते हैं? नहीं. तो स्वामी रामा का लेसन था मरा हुआ चींटी को दोबारा जोड़ना. वो पहले एक हफ्ते के अंदर इस तरह का पाठ करने के बाद ये ಒಂದು ಒಬ್ಬ ಹೊರಗಿನಿಂದ ಒಬ್ಬ ವ್ಯಕ್ತಿ ಸ್ವಾಮಿ ರಾಮನ ಪಾಠವನ್ನು ಕೇಳಲಿಕ್ಕೆ ಬಂದು ಕುಳಿತಿರ್ತಾರೆ. ಬಂದಂತಹ नया जो छात्र हैं उन लोग सभी लोग नोट्स कर रहे थे. तो एक आदमी था वो हंस के बैठा था. पहले उसको एक्सक्यूज दिया स्वामी रामा ने, कुछ भी करेगा या पाठ सुनेगा बोलकर. और भी हंस रहा है. तो स्वामी रामा ने उसको पूछा क्यों हंस रहा है, क्यों हुआ, क्या ಏನಾಗಿದೆ ನಿಮಗೆ, ಯಾಕೆ ನೀನು ನಗಡ್ತಾ ಇದ್ದಿ ಮಾರಾಯ ಅಂತ ಕೇಳುತ್ತಾರೆ. ಅದಕ್ಕೆ ನೀವೆಲ್ಲರೂ ಈಗ ಪ್ರತಿ ಮುದ್ರೆಯಲ್ಲಿ ಕೂತಿದ್ದೀರಿ ಅಂತೇಳಿ ಭಾವಿಸ್ತೇನೆ. ಅಂದ್ರೆ ನಾನು ಇಲ್ಲಿ ಟ್ಯೂನ್ ಹಾಕ್ಬೇಕು ನಿಮ್ಗೆ, ಅಥವಾ ಓಂಕಾರವನ್ನು ಉಚ್ಚಾರ ಮಾಡಬೇಕು. ಅಗತ್ಯವಾದಂತಹ ಕೆಲವೊಂದು ಉದಾಹರಣೆಯ ಮೂಲಕ ವಿಷಯವನ್ನು ತಿಳಿಸಿದ್ರೆ ಪರಿಣಾಮಕಾರಿ ಆಗುತ್ತೇನೋ ಅಂತೇಳಿ ನನ್ನ ಅನಿಸಿಕೆಯ ಮೂಲಕ ನಾನು ಈ ಪಾಠವನ್ನು ಇಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈ ರೀತಿಯಲ್ಲಿ ಪ್ರತಿ ಮುದ್ರೆಯಲ್ಲಿ ತಾವೆಲ್ಲರೂ ಕೂತಿದ್ದೀರಿ. ಈ ಮುದ್ರೆಯನ್ನು ನಾವು ತೊಡೆಯ ಮೇಲೆ ಜಾಂಘ್ಕೆ ऊपर सामने से हम किस तरह चिन्ह मुद्रा चिन्मय मुद्रा रखते हैं उस तरह हाथ में रखना है. जो दाएं हाथ से किए तो भी बाएं भाग को भी लाभदायक है. ಲೆಫ್ಟ್ ನಿಂದ ಮಾಡಿದ್ರೆ ರೈಟಿಗೂ ಲಾಭ, ರೈಟ್ ನಿಂದ ಮಾಡಿದ್ರೆ ಲೆಫ್ಟಿಗೂ ಲಾಭ. ಅಂದ್ರೆ ಈ ಹೆಮಿಸ್ಫಿಯರ್ಗಳು ಲೆಫ್ಟ್ ಹೆಮಿಸ್ಫಿಯರ್ ಮತ್ತು ರೈಟ್ ಹೆಮಿಸ್ಫಿಯರ್ ಆಕ್ಟಿವೇಶನ್ ಆಗಿ ಪಿಟ್ಯೂಟರಿ ಮತ್ತು ಪೀನಿಯಲ್ ಗ್ಲ್ಯಾಂಡ್ಸ್ ಗಳನ್ನು ಇದು ಸ್ಟ್ರೆಂಥನ್ ಮಾಡ್ತದೆ. ಸ್ವಾಮಿ ರಾಮನ ಕಥೆಯನ್ನು ಇಲ್ಲಿಗೆ ನಾನು ನಿಲ್ಲಿಸಿದ್ದೇನೆ, ಹೇಳ್ತೇನೆ, ಕಂಟಿನ್ಯೂ ಮಾಡ್ತೇನೆ ನೋಡಿ. ಅವರು ಹೇಳ್ತಾರೆ, ಹಾಗಾದ್ರೆ ಹೇಗ್ ಮಾಡ್ತಿ ಮಾರಾಯ ನೀನು, ಪ್ರತಿ ಮುದ್ರೆಯನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ ಅಂತೇಳಿ ಭಾವಿಸ್ತಾ ಇದ್ದೇನೆ. ಈ ನಗ್ತಾ ಇರುವಂತಹ ವ್ಯಕ್ತಿಗೆ ಕೇಳ್ತಾರೆ, ಯಾಕೆ ನಗಾಡ್ತಾ ಇದ್ದೀಯಪ್ಪ ನೀನು ಅಂತ. ಅಲ್ಲ, ಜಾಯಿಂಟ್ ಎಲ್ಲರಿಗೆ ನೋಟ್ಸ್ ಕೊಟ್ರಿ, ಜಾಯಿಂಟ್ ಮಾಡೋದನ್ನು ತೋರಿಸಿ ಅಲ್ವಾ ಅಂತೇಳಿ, ಜಿಂದಾ ಅದಕ್ಕೆ ವಾಪಸ್ ಜೋಡ್ಕರ್ ಉಸ್ಕೋ ಜೀವನ ಅದಕ್ಕೆ ಜೀವ ತುಂಬಿಸಿ ಅಲ್ವಾ ಅಂತೇಳಿ ಇವರಿಗೆ ಬರ್ತಾ ಇಲ್ಲ. ಆದ್ರೆ ಆ ವ್ಯಕ್ತಿಗೆ ಹೇಳ್ತಾರೆ, ಅವರು ಜೋಡಿಸಿ ತೋರಿಸ್ತಾರೆ ಅದನ್ನು. 3 ತುಂಡಾದಂತಹ ಇರುವೆಯನ್ನು ಚೀಂಟಿಕೋ 3 भाग हुआ चींटी को जोड़कर उसे दोबारा जीवन देते हैं. स्वामी रामा के सामने आए हुए एक व्यक्ति. ಆವಾಗ ಸ್ವಾಮಿ ರಾಮ ಕೇಳ್ತಾರೆ, ನಿಮ್ಗೆ ಇದನ್ನು ಯಾರು ಹೇಳಿಕೊಟ್ಟದು ಅಂತ. ನಿಮ್ ಗುರುಗಳು ಯಾರು? ಸ್ವಾಮಿ ಅಜ್ಜಯ್ಯರು, ಅವರೇ ನನ್ನ ಗುರುಗಳಾಗಿದ್ರು, ಅವರು ಹೇಳಿಕೊಟ್ಟಿದ್ದು ನನ್ಗೆ. ಹಾಗಾದ್ರೆ ನನ್ಗೆ ನನ್ನ ಈ ಗುರುಗಳು ಈ ವಿದ್ಯೆಯನ್ನು ಕಲಿಸಿಲ್ಲಲ್ಲ ಮಾರಾಯ ಅಂತ ಕೇಳ್ತಾರೆ. ಓಡ್ತಾರೆ ಸ್ವಾಮಿ ರಾಮ, ಗುರುಗಳ ಹತ್ರ ಕೇಳ್ತಾರೆ, ಅಜ್ಜಯ್ಯರ ಹತ್ರ, ನನ್ಗೆ ನೀವು ಇರುವೆ ಸತ್ತು ಹೋದ ಇರುವೆಯನ್ನು ಜಾಯಿಂಟ್ ಮಾಡುವುದನ್ನು ಕಲಿಸ್ತಿಲ್ಲಲ್ಲ ಸ್ವಾಮಿ, ಯಾಕೆ ನಂಗೆ ಬರ್ತಾ ಇಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಅಭ್ಯಾಸಾತ್ ಸಿದ್ಧಿ ಮಾಪ್ನೋತಿ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ನಾವು ಅಭ್ಯಾಸವನ್ನು ಮಾಡ್ತೇವೆಯೋ, ಎಷ್ಟು जो कोशिश करके हम ये करना ही है. डे टू डे लाइफ में हमें योगा करने के लिए टाइम नहीं है, वॉकिंग करने के लिए अभी पूरा जगह में सील डन हुआ है, अपार्टमेंट के अंदर ही बैठे बैठे हैं लोग, क्योंकि उतना डर रहे हैं, वर्क फ्रॉम होम कर रहे हैं. जो कंप्यूटर में वर्क करते हैं उन लोगों को हिलने को भी टाइम नहीं मिलता है. इसीलिए कृपया आप लोग पृथ्वी मुद्रा, सूर्य मुद्रा, वरुण मुद्रा, ये 3 ग्लैंड्स के लिए, यानी नीचे का 3 चक्र के लिए, एड्रिनल ग्लैंड्स, सोलार फ्लेक्सस, एड्रिनल ग्लैंड्स और मूलाधार चक्र यानी सेक्सो ग्लैंड्स, ಈ 3 ಚಕ್ರಗಳಿಗೆ ಸಂಬಂಧಪಟ್ಟಂತಹ ಮುದ್ರೆಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಕ್ಲಿಯರ್ ಆಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗಾದ್ರೆ ಮುಂದಿನ ಚಕ್ರಾಸ್ ಮತ್ತು ಗ್ಲ್ಯಾಂಡ್ಸ್ ಗಳನ್ನು ನೋಡೋಣ. and wash. योग
ವಾಶ್ ಈಗ ನಾವು ಕೊರೋನಾ ಬಂದದ್ರಿಂದ ಹ್ಯಾಂಡ್ ವಾಶಿನ 6 ಸ್ಟೆಪ್ಸ್ ಅನ್ನು 7 ಸ್ಟೆಪ್ಸ್ ಅನ್ನು ಮಾಡ್ತಾ ಇದ್ದೇವೆ. ಈ ಏನು ನಾವು ಗ್ಲ್ಯಾಂಡ್ಸ್ಗಳಿಗೆ 7 ಗ್ಲ್ಯಾಂಡ್ಸ್ಗಳಿಗೆ ಮುದ್ರೆಯನ್ನು ಮಾಡ್ತೇವೆಯೋ ಅದು ಎಲ್ಲವೂ ಸಹ ಹ್ಯಾಂಡ್ ವಾಶಿನಲ್ಲಿರುವಂತಹ ಆಕ್ಯುಪ್ರೆಷರ್ ಪಾಯಿಂಟ್ಗಳಾಗಿದೆ. ಅಂದ್ರೆ ಬಂದಾಸ್ಗಳಾಗ್ಲಿ, ಆಕ್ಯುಪ್ರೆಷರ್ ಆಗ್ಲಿ, ಆಕ್ಯುಪಂಕ್ಚರ್ ಆಗ್ಲಿ, ಕಲರ್ ಥೆರಪಿ ಆಗ್ಲಿ, ಸುಜೋಕೋ ಆಗ್ಲಿ, ಇದೆಲ್ಲವೂ ಒಂದೇ ಬ್ರಾಂಚಸ್ಗಳು ಯೋಗದ್ದು. ಮುದ್ರಾಗಳಾಗ್ಲಿ, ಆಸನ ಆಗ್ಲಿ, ಪ್ರಾಣಾಯಾಮ ಆಗ್ಲಿ, ಇದೆಲ್ಲವೂ ಸಹ. ಸೊ ನಾವೀಗ ಕೈಗಳಿಗೆ ಈ ರೀತಿಯಲ್ಲಿ ನಾವು ಸೋಪನ್ನು ಹಾಕಿ ತೊಳೆಯುತ್ತೇವೆ. ಆನಂತರ ಬೆರಳುಗಳನ್ನು ಈ ರೀತಿಯಲ್ಲಿ ನಾವು ತಿಕ್ಕಿಕೊಳ್ಳುತ್ತೇವೆ. ಆನಂತರ 2 ಕೈಗಳನ್ನು ಚೆನ್ನಾಗಿ ಹೀಗೆ ತಿಕ್ಕೊಳ್ತೇವೆ. ಮೇಲಿನ ಭಾಗವನ್ನು ಹೀಗೆ ತಿಕ್ಕಿಕೊಳ್ತೇವೆ, ಹೀಗೆ ತಿಕ್ಕೊಳ್ತೇವೆ, ಹೀಗೆ ತಿಕ್ಕಿಕೊಳ್ತೇವೆ, ಇಸೆ ರಬ್ ಕರ್ತೆ ಹೇ. ಇದು ಎಲ್ಲವೂ ಸಹ ನಮ್ಮ 7 ಗ್ಲ್ಯಾಂಡ್ಸ್ಗಳನ್ನು ಆಕ್ಟಿವೇಶನ್ ಮಾಡುವಂತಹ ಒಂದು ಪ್ರಕ್ರಿಯೆಯಾಗಿದೆ. ದಯವಿಟ್ಟು ಮುದ್ರಾ ಮಾಡುವ ಮೊದಲು ನಾವು ಕೈಗಳನ್ನು ತೊಳೆಯುವುದರಿಂದ ನಮ್ಗೆ ಮನೆಯನ್ನು ಕಸಗುಡಿಸಿದ ನಂತರ ನಾವು ಪೋಚಾ लगाए तो कितना क्लीन होता कि उतना ही चक्रास यानी ग्लैंड्स क्लीन होने के लिए ಮದದ್ करती है. तो इसीलिए ನೋಡಿ, ಇಲ್ಲಿ ಈಗ ನಾವು ಈ ಹೆಬ್ಬೆರಡನ್ನು ಈ ರೀತಿಯಲ್ಲಿ ನಾವು ಸ್ಕ್ರಬ್ ಮಾಡ್ತೇವೆ ಅಥವಾ ಉಜ್ಕೊಳ್ತೇವೆ. जो हम इस तरह धोते रहते हैं तो इसीलिए क्या होता है, इस तरह से ये फिंगर के ऊपर का पिट्यूटरी ग्लैंड्स, pineal glands and thymus glands and ಇಲ್ಲಿ ಲಂಗ್ಸಿನ ಈ ರೀಜನ್ಗಳು ಎಲ್ಲವೂ ಸಹ ಕ್ಲೀನ್ ಆಗ್ತವೆ. ಆನಂತರ ನೋಡಿ, ನಾನೀಗ ಒಂದು ನಿಮ್ಗೆ ಪೃಥ್ವಿ ಮುದ್ರೆಯನ್ನು ಆಗ ಮಾಡಿ ತೋರಿಸಿದೆ. ಸೊ ಈ ರೀತಿ ಮಾಡುವಾಗ ಈ ಮಧ್ಯದ ಈ ಬೆರಳಿನ ಈ ಅಂಗೈಯ ಈ ಮಧ್ಯದ ಗೆರೆ ಏನಿದೆ, ಇಲ್ಲಿ ಸೋಲಾರ್ ಪ್ಲೆಕ್ಸಸ್ ನ ಪಾಯಿಂಟ್ ಇದೆ. ಈ ಪಾಯಿಂಟ್ ಅನ್ನು ಇಲ್ಲಿ ಪ್ರೆಸ್ ಮಾಡಿದಾಗೆ ಆಗ್ತದೆ. ಅಭ್ಯಾಸ ಸಿದ್ಧಿ ಮಾಪ್ನೋತಿ ಹೇಳಿದ ಹಾಗೆ ಎಷ್ಟು ನಾವು ಇಲ್ಲಿ ಕೈ ಬೆರಳು ಮೊದಲು ಈ ಮಧ್ಯದ ಈ ಗೆರೆಗೆ ಈ ಲೈನ್ಸ್ಗೆ ತಾಗುದಿಲ್ಲ. ಪ್ರಾಕ್ಟೀಸ್ ಮಾಡ್ತಾ 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 ತಾಗ್ಲಿಕ್ಕೆ ಅದು ಸಹಾಯಕವಾಗ್ತದೆ. ಒಂದು ವಾರದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ ಹಾಗೆ 15 ಮಿನಿಟ್ಸ್ ನಾವು ಮಾಡಿದ್ರೆ ಬಹಳಷ್ಟು ಇದು ಲಾಭಕಾರಿಯಾಗಿದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಅಪಾನ ವಾಯು ಮುದ್ರಾ ಅಂತ ಹೇಳಿದರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಚಕ್ರಾಸನ್ನು ನೋಡೋಣ. ಇದನ್ನು ನಾವು ಅನಾಥ ಚಕ್ರ ಅಂತೇಳಿ ಹೇಳ್ತೇವೆ, ಹೃದಯ ಚಕ್ರ ಅಂತೇಳಿ ಹೇಳ್ತೇವೆ. ಈ ಮುದ್ರೆಯನ್ನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸುವಂತಹ ಮುದ್ರೆಯನ್ನು ಮೃತ ಸಂಜೀವಿನಿ ಮುದ್ರಾ, ಸಂಜೀವಿನಿ ಮುದ್ರಾ, ಇದರಲ್ಲಿ ವಾಯು ಮುದ್ರವು ಜಾಯಿಂಟ್ ಆಗಿದೆ ನೋಡಿ. ಇದು 2ನೆಯ ಫಿಂಗರ್ ಏನು ಡೌನ್ ಆಗಿ ನಿಲ್ಲುತ್ತೆ, ಇದು ವಾಯು ಮುದ್ರಾ ಅಂತ ಹೇಳಿದ್ರೆ, ಇಲ್ಲಿ ಥೈಮಸ್ ಗ್ಲ್ಯಾಂಡ್ಸ್, ಈ ಟಿಪ್ಪಿನಲ್ಲಿ ಬರುವಂತಹ ಥೈಮಸ್ ಗ್ಲ್ಯಾಂಡ್ಸ್ ಅನ್ನು ಇದು ಆಕ್ಟಿವೇಶನ್ ಮಾಡ್ತಾ ಇದೆ ಇಲ್ಲಿ. ಅದಕ್ಕಾಗಿ ನೋಡಿ, ನಾವು ಹ್ಯಾಂಡ್ ವಾಶ್ ಮಾಡುವಾಗ ಈ ರೀತಿಯಲ್ಲಿ ಹೀಗೆ ಪ್ರೆಸ್ ಕೊಟ್ಟ ಕೂಡಲೇ ಥೈಮಸ್ ಗ್ಲ್ಯಾಂಡ್ಸ್ ಕ್ಲೀನ್ ಆಗ್ತದೆ, ಅಂದ್ರೆ ವಿಂಡ್ ಪೈಪ್ ಕ್ಲೆನ್ಸ್ ಆಗ್ತದೆ. ಈ ರೀತಿಯಲ್ಲಿ ನಾವು ಪ್ರೆಷರ್ ಅನ್ನು ಇಲ್ಲಿ ಕೊಡ್ತೇವೆ. ಹೀಗೆ 2 ಕೈಗಳಿಗೂ ಸಹ ನಾವು ಸುಮ್ಮನೆ ಕೂತಿರುವಾಗ ಆದಷ್ಟು ಬ್ರಾಂಕೈಟಿಸ್ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರುವವರು, ಯಾರಿಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ ಅವರು ಖಂಡಿತವಾಗಿ ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಆಗ್ಬೋದು ಅವರಿಗೆ. ಆವಾಗ ಕೆಲವರು ಬಹಳ ಲೀನ್ ಆಗ್ತಾರೆ, दुबले पतले बनते हैं या बहुत उनका वजन बढ़ जाता है. उन लोगों के लिए जो स्ट्रेस रहता है उनको थायराइडिज्म, थायरानोमो टैबलेट डॉक्टर्स लोग 25 ग्राम से 50 से 75 100 इसी तरह बढ़ाते रहते हैं. इससे हार्ट बीट भी ज्यादा चलता है. इसीलिए योगा के ऊपर बाद में इसमें एक स्लाइड है, दिखाती हूं मैं आपको. योगा में जो पर्वतासन करते हैं उसके बदले में हम जो पर्वतासन किसको करने को नहीं होता है उनको हम ये ಅಪಾನ ವಾಯು ಮುದ್ರಾವನ್ನು ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೇವೆ. ಇದೆಲ್ಲವೂ ಸಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸಾ ಮುದ್ರೆಗಳನ್ನು ಮಾತ್ರವೇ ಇವತ್ತು ನಾನು 7 ಗ್ಲ್ಯಾಂಡ್ಸ್ಗಳಿಗೆ ಸಂಬಂಧಪಟ್ಟ 7 ಮುದ್ರಾಸ್ಗಳನ್ನು ಮಾತ್ರವೇ ಇಲ್ಲಿ ನಾನು ಉಲ್ಲೇಖಿಸ್ತಾ ಇದ್ದೇನೆ. ಸೊ ಅಪಾನ ವಾಯು ಮುದ್ರಾ, ಇದನ್ನು ಕೇವಲ ಇಷ್ಟೇ ಮಾಡಿದ್ರೆ ವಾಯು ಮುದ್ರಾ ಆಯ್ತಾ. ಇದು ನಾವು ಮಲ್ಟಿಪಲ್ ಯೂಸ್ ಆಗ್ಲಿಕ್ಕೆ ಟ್ರಿಪಲ್ ಯೂಸ್ ಆಗ್ತಾ ಇದೆ, ನಮ್ಗೆ ಗೊತ್ತಿಲ್ಲದೆ ಪೃಥ್ವಿ ಮುದ್ರೆ ಆಗ್ತಾ ಇದೆ, ಆಕಾಶ ಮುದ್ರೆ ಆಗ್ತಾ ಇದೆ, ಆ ನಂತರ ಇದು ಇಲ್ಲಿ ಏನಾಗ್ತಾ ಇದೆ ವಾಯು ಮುದ್ರಾ. 3 ಮುದ್ರಾಗಳು ಹೆಲ್ಪ್ಫುಲ್ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾವು 10 ನಿಮಿಷ ಕೂತ್ಕೊಂಡು ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡುವುದು ಬಹಳ
ಅವಶ್ಯಕವಾಗಿದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆಂಜಿಯೋಪ್ಲಾಸ್ಟಿ ಅಥವಾ ಇದು ಸರ್ಜರಿ ಆಗುವಂಥದ್ದು, ಅಥವಾ ಬ್ಲಡ್ ಕ್ಲಾಟ್ ಆಗುವಂಥದ್ದು, ಅಥವಾ ಉಸಿರಾಟದ ಹಾರ್ಟ್ ಬೀಟ್ ರೇಸ್ ಆಗುವಂಥದ್ದು, ಯಾವುದಾದ್ರೂ ಟ್ಯಾಬ್ಲೆಟ್ ಅನ್ನು ತಗೊಂಡಾಗ ನಮಗೆ ಸೈಡ್ ಇಫೆಕ್ಟ್ ಅನ್ನು, ಇದೆಲ್ಲವನ್ನು ಸಹ ಈ ಅಪಾನ ವಾಯು ಮುದ್ರೆ ನಮ್ಮನ್ನು ರಕ್ಷಿಸ್ತದೆ. ಆದ್ದರಿಂದ ಇದನ್ನು ಮೃತ ಸಂಜೀವಿನಿ ಮುದ್ರೆ, ಸಂಜೀವಿನಿ ಮುದ್ರೆ ಅಂತೇಳಿಯೂ ಇದನ್ನು ಹೇಳ್ತಾರೆ. ಹಾಗಾಗಿ ಈ ಅಪಾನ ವಾಯು ಮುದ್ರಾ, ಈ ಹಾರ್ಟ್ ಚಕ್ರ ಬಹಳಷ್ಟು ಸ್ಟ್ರೆಂಥನ್ ಆಗ್ಬೇಕಾದ್ರೆ ಗ್ರೀನ್ ಕಲರ್ನ ಫುಡ್ ಅನ್ನು ನಾವು ಜಾಸ್ತಿ ತಿನ್ಬಹುದು. ರೇಖಿ ಹೀಲರ್ಸ್ಗಳಾದ್ರೆ ಇದಕ್ಕೆ 2 ಕಲರ್ಸ್ಗಳಿದ್ದಾವೆ, ಬ್ಯಾಕ್ ಅಂಡ್ ಫ್ರಂಟ್, ಗ್ರೀನ್ ಮತ್ತೆ ಪಿಂಕ್. ಇದು ಪ್ರೀತಿಯ ಸಂಕೇತ ಅಂತೇಳಿಯೂ ಅವರ ಸಿಸ್ಟಮ್ನಲ್ಲಿ ವಿಶ್ಲೇಷಣೆಯಲ್ಲಿ ಹೇಳ್ತಾರೆ. ಸೊ ನಾನಿಲ್ಲಿ ಚಕ್ರಾಸಿಗೆ ಒಂದೇ ಕಲರ್ಸ್ ಅನ್ನು ಏಕಿ ಕಲರ್ को लिया है जो इस यानी ಸಮೃದ್ಧಿ ಏನು ಗ್ರೋ ಆಗುವಂತ ಸಂಕೇತ ಅಂತೇಳಿ ಇಲ್ಲಿ ಹೇಳ್ತಾರೆ. ಸ್ಟ್ರೆಸ್ ಅನ್ನು ರಿಲೀಫ್ ಮಾಡ್ಲಿಕ್ಕೆ, जो स्ट्रेस रिलीफ करने के लिए ये अपान वायु मुद्रा हमें मदद करता है. तो ಅಪಾನ ವಾಯು ಮುದ್ರಾ ಮಾಡಿದ ನಂತರ ಇಲ್ಲಿ ಸ್ಲೈಡ್ ಅಲ್ಲಿ ಹಾಕ್ಲಿಲ್ಲ ನಾನು, ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಪ್ರಾಣ ಮುದ್ರಾ. ಈಗ ನೆಕ್ಸ್ಟ್ ಹೇಳ್ತಾ ಇರುವಂತಹ ಮುದ್ರವೇ ನಾನು ಪ್ರಾಣ ಮುದ್ರಾ ಅಂದ್ರೆ 5ನೆಯ ಬೆರಳು ಮತ್ತು 4ನೆಯ ಬೆರಳನ್ನು यानी लास्ट फिंगर और रिंग फिंगर को, टाइनी फिंगर को जेंटली टच करते हैं. यानी इसका अर्थ है कि विक्टरी, ವಿಜಯದ ಸಂಕೇತ ಅಂತ ಹೇಳ್ತೇವೆ ನಾವು. ಅದರಿಂದ ಇದನ್ನು ನಾವು ಮಾಡುವುದರಿಂದ ನಮಗೆ ಈ ಮೇಲಿನಂತಹ ಆಜ್ಞಾಚಕ್ರವನ್ನು ಆಕ್ಟಿವೇಶನ್ ಮಾಡಲಿಕ್ಕೆ ಸಹಾಯವಾಗ್ತದೆ. ಅದಕ್ಕಿಂತ ಮೊದಲು ಇಲ್ಲಿ ನಾನು ಥೈರಾಯ್ಡ್ ಗ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟಂತಹ ವಿಶುದ್ಧ ಚಕ್ರ ಅಂತ ಹೇಳಿದ್ರೆ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಅನ್ನು ಸ್ಟ್ರೆಂಥನ್ ಆಗಿಡುವಂತಹ ಇನ್ನೊಂದು ಚಕ್ರಾಸ್ಗಳಿಗೆ ಸಂಬಂಧಪಟ್ಟಂತಹ ಮುದ್ರಾವನ್ನು ನಿಮ್ಮಲ್ಲಿ ಹೇಳಬೇಕಾಗಿದೆ. ಅದನ್ನು ನಾವು ಶಂಖ ಮುದ್ರಾ ಅಂತ ಹೇಳ್ತೇವೆ. ನೋಡಿ, ಯುದ್ಧವನ್ನು ಸಾರುವಾಗ ವೈರಿಗಳನ್ನು ದೂರ ಮಾಡ್ಲಿಕ್ಕಾಗಿ ನಾವು ಶಂಖವನ್ನು ಖಂಡಿತವಾಗಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಶಂಖವನ್ನು ಊದ್ತೇವೆ. ಎಸ್ ಸರ್, ಇದೆಯಾ ಸರ್ ಗುರುದತ್ ಸರ್? ಕಂಟಿನ್ಯೂ ಮಾಡೋದಾ? ಹಾ ಸರ್, ಎಸ್ ಸರ್, ಎಸ್. ಇದಕ್ಕೆ ಸಂಬಂಧಪಟ್ಟ 7 ಡೇ ಟು ಡೇ 7 ಚಕ್ರಾಸ್ಗೆ 7 ಮುದ್ರಾಸ್ಗಳ ಬಗ್ಗೆ ನಾನು PDF ಅನ್ನು ನಿಮ್ಮ ಮೇಲಿಗೆ ಹಾಕ್ತೇನೆ ಸರ್. ಅದನ್ನು ಮತ್ತೆ ನೀವು ನಮ್ಮ ಪಾರ್ಟಿಸಿಪೆಂಟ್ಸ್ ಗಳಿಗೆ ನೀಡುವಿ ಭಾವಿಸ್ತೇನೆ. ಸರಿ ಸರ್. ಶಂಖ ಮುದ್ರಾ, ಶಂಖ ಮುದ್ರಾ ನೋಡಿ, ಶಂಖವನ್ನು ನಾವು ಹೇಗೆ ಊದಿದಾಗ ನೆಗೆಟಿವ್ ವೈಬ್ರೇಷನ್ ದೂರ ಆಗ್ತದೆಯೋ, ಅಥವಾ ಶ್ರೀಕೃಷ್ಣ ಪರಮಾತ್ಮ ಶಂಖವನ್ನು ಊದಿದ ನಂತರ ಅಲ್ಲಿ ಯುದ್ಧದ ಒಂದು ಇದನ್ನು ಸಾರುವುದರಿಂದ ಯಾವ ರೀತಿ ಸ್ಟ್ರೆಂಥನ್ ಆಗ್ತದೆ ಅಂತ ಹೇಳಿದ್ರೆ, ನೀಲಕಂಠ ಅಂತ ಹೇಳ್ತೇವೆ ನಾವು ಶಿವನನ್ನು. ಅಂದ್ರೆ ವಿಷ ಕ್ಲಾಟ್ ಆಗುವಂಥದ್ದು ಈ ಕಂಠದಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಫುಡ್ ಪೈಪ್ ಇದೆ, ಮತ್ತೆ ವಿಂಡ್ ಪೈಪ್ ಇದೆ, ಆ ನಂತರ ಮಾತಾಡ್ಲಿಕ್ಕೆ ನಮ್ಗೆ ಎಪಿಗ್ಲಾಟಿಕ್ಸ್ ಇದೆ. ನಮ್ಮ ಮಾತು ಕೆಲವೊಮ್ಮೆ ವಿಷ ಆಗಿ ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ಟೆನ್ಷನ್ ಆಗ್ತದೆ. ಅದರಿಂದ ಈ ಶಂಖ ಮುದ್ರ ಏನ್ ಮಾಡ್ತದೆ ಅಂದ್ರೆ, ಯಾವ ಸಮಯಕ್ಕೆ ಯಾವಾಗ ಏನನ್ನು ಮಾತಾಡಬೇಕು ಅಂತ ಹೇಳುವಂಥದ್ದನ್ನು ಟೆಲಿಪತಿ ಮಾಡಿಕೊಡ್ತದೆ ಈ ಶಂಖ ಮುದ್ರ. ಈ ಸಂದರ್ಭದಲ್ಲಿ ಒಂದು ನನ್ಗೆ ಸಣ್ಣ ಒಂದು ಕತೆ ನೆನಪಾಗ್ತದೆ. ಏನಂತ ಹೇಳಿದ್ರೆ, ನಮ್ಮ ಯೋಚನೆಗಳು ಎಲ್ಲವೂ ಸಹ ಥೈರಾಯ್ಡ್ ಗ್ಲ್ಯಾಂಡ್ಸಿನ ಮೇಲೆ ಸಂಬಂಧಪಟ್ಟದ್ದಾಗಿದೆ ಅಂತ ಹೇಳಿ. ನಾವು ಏನು ಫೀಲಿಂಗ್ಸ್ ಮಾಡ್ತೇವೆ ಅದು ನಮ್ಮ ತಲೆಗೆ ಇಲ್ಲಿ ಉಸಿರಿನ ಜೊತೆಗೆ ಬರುವ ಮೊದಲು ನಮ್ಮ ಥೈರಾಯ್ಡ್ ಬ್ಲಾಕ್ ಆಗಿದ್ರೆ ನಮ್ಗೆ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಅಥವಾ ಥೈರಾಯ್ಡಿಸಮ್ ಕಾಯಿಲೆ ಬರ್ತದೆ ಅಂತೇಳಿ ಹೇಳಿದೆ ನಾನು. ಸೊ ಇಲ್ಲಿ ಇಬ್ಬರು ಮೆಡಿಟೇಟರ್ಸ್ಗಳು ಹಾಲೆಂಡ್ಗೆ ಮತ್ತು ಪೋಲೆಂಡ್ಗೆ ಹೋಗ್ತಾರೆ. ಇದನ್ನು ನನ್ನ ಶಕ್ತಿ ದರ್ಶನ್ ಕೇಂದ್ರ ಕಿನ್ನಿಗೋಳಿಯಲ್ಲಿ ಸ್ವಾಮೀಜಿ ಅವರು ಹೇಳಿದಂತ ಕತೆ ಇದು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಅದು ಸೂಕ್ತ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ಮೆಡಿಟೇಟರ್ಗಳಾಗಿದ್ದು ಯಾಕೆ ಹಾಲೆಂಡ್ ಮತ್ತು ಪೋಲೆಂಡ್ ನಲ್ಲಿ ಬಹಳಷ್ಟು ರಾಜರ ಮಧ್ಯೆ ಅರಾಜಕತೆ ಇತ್ತು, ಏನು ವಾರ್ ಆಗುವಂತಹ ಸಂದರ್ಭ ಇತ್ತು. ಉಸ್ ವಕ್ತ್ दो मेडिटेटर्स लोग जाकर हॉलैंड और पोलैंड के राजा के पास कहते हैं कि जो यहाँ अराजकता या समस्याएं आप लोग झेल रहे हैं उससे बाहर आने के लिए हमारे पास कुछ तंत्र और मंत्र और जप ध्यान है जो हमें इजाजत दिए तो आपके हॉलैंड के
15 लोगों या 25 या 20 को या 10 लोगों के यूथ को मुझे दीजिए। हम उनके आपके जो यहाँ होने वाला क्रिमिनल केस या अत्याचार कुछ भी है उसे कंट्रोल में रहने के लिए हमारे पास दवा है, बोलते हैं 2 मेडिटेटर्स जाकर। तो पोलैंड के राजा बोलते हैं इतने सारे सालों से हम झेल रहे हैं, यहाँ इतना पूरा हो रहा है, आपके एक 10 दिन के 21 दिन के मेडिटेशन से या मुद्रा से कुछ कम हो जाता क्या? मुझे उसके ऊपर भरोसा नहीं, आप आगे चाहिए बोलकर उनके मना करते हैं। जो हॉलैंड छोड़ते हैं, पोलैंड को जाते हैं। पोलैंड में जो राजा था, जो मंत्री थे, उनके पास भी कहते हैं कि यहाँ हम मेडिटेशन करके, मुद्रा मेडिटेशन करके यहाँ हमें कंट्रोल लाने के लिए हमारे पास एक टेक्निक है, कृपया हमें 21 दिन के टाइम दीजिए बोलते हैं। हाँ, इतना पूरा हुआ है, करोड़ों रुपया खर्च हुआ है, ठीक है, तो आप मुद्रा के साथ हमारे राज्य को बचाना है तो वो भी एक हो जाए बोलकर एक 25 स्टूडेंट्स को यानी यूथ लोगों को मेडिटेशन के लिए भेजते हैं। वहां एक एक जगह में इकट्ठा होकर सभी लोग मेडिटेशन करते हैं। पहले दिन से काउंट होता है कि पुलिस स्टेशन में कितना लड़ाई पिटाई या अत्याचार, ये सभी क्रिमिनल केस के ऊपर काउंट करने के लिए भी वहां एक कार्य चलता रहता है। पहला दिन से काउंट हुआ 21 दिन को आया कि जो पोलैंड में केसेस ही बहुत कम सिंगल डिजिट में आकर रुक गए। यानी जो मन में जो शंकाएं या मन की भाव, ಮನಸ್ಸಿನ ಏನು ಯೋಚನೆ ಇದೆ ಅದು ಎಲ್ಲವೂ ಸಹ ನಮ್ಮ ವೈಬ್ರೇಷನ್ ನಲ್ಲಿ ನಮ್ಮ ನೇಚರ್ ಅನ್ನು ಅಟ್ಮಾಸ್ಫಿಯರ್ ಅನ್ನು ಹಾಳು ಮಾಡುತ್ತೆ. ಅಂದ್ರೆ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವೆಲ್ಲರೂ ಎಂಪ್ಲಾಯೀಸ್ಗಳು ಹೊರಗಡೆ ಹೋಗಿ ದುಡಿತಾ ಇದ್ದೇವೆ, ಕಾಲೇಜ್ಗಳಲ್ಲಿಯೋ ಕಂಪನಿಗಳಲ್ಲಿಯೋ ಫ್ಯಾಕ್ಟ್ರಿಯಲ್ಲಿಯೋ ಅಥವಾ ಮನೆಯಲ್ಲಿಯೋ ಗಂಡ ಹೆಂಡತಿ ಮಕ್ಕಳೆಲ್ಲವೂ ಸಹ ಒಟ್ಟಾकर जो हम जिंदगी बिता रहे हैं, उसी वक्त जो मन में हम सोचते हैं उसी सोच पॉजिटिव एनर्जी के बदले में नेगेटिव एनर्जी हुआ तो वही ನೇಚರ್ में घूमता रहता है। इसीलिए ಹೀಗೆ ಪೋಲೆಂಡ್ ಮತ್ತು ಹಾಲೆಂಡ್ ನಲ್ಲಿ ಆದಂತಹ ग्रेजुअली जो लड़ाई पिटाई अत्याचार केसेस कम कैसे हुआ कि जैसे शंख मुद्रा करने से, प्रैक्टिस करने से मन संतुलन रहता है, विटल पावर ज्यादा होता है, मेंटली स्ट्रेंथन होता है, जो यानी जो स्ट्रेस कम होता है। स्ट्रेस से बहुत सारे बीमारियां आती है। ಎಷ್ಟೆಷ್ಟು ಕೇಸಸ್ಗಳಿದ್ದಾವೆ, ಡಾಕ್ಟರ್ಸ್ಗಳು ಆ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅನ್ನು ಕಮ್ಮಿ ಮಾಡ್ಲಿಕ್ಕಾಗಿ ಥೈರಾನೋಮೋ ಟ್ಯಾಬ್ಲೆಟ್ಸ್ ಅನ್ನು ನಾವು ತೆಗೆದುಕೊಳ್ಳುವುದು ಬೇಡ, ಕೊನೆಗೆ ನಾವು ಚಿಂಕೋಬ್ರ ಆಗುವ ಬದಲಿಗೆ ಚಿಂತೆಯ ಕ್ಷೋಭಕ್ಕೆ ಒಳಗಾಗದೆ ನಾವು ಡಾಕ್ಟರ್ ಶ್ರದ್ಧಾ, ಡಾಕ್ಟರ್ ಶಾಂತಮ್ಮ, ಡಾಕ್ಟರ್ ವಾತಾವರಣ, ಡಾಕ್ಟರ್ ಏನು ಅವರನ್ನು ನಾವು ನಮ್ಮ ವೈದ್ಯರನ್ನಾಗಿ ಮಾಡೋಣ. ಅಂದ್ರೆ ಶ್ರದ್ಧೆಯಿಂದ, ಡಾಕ್ಟರ್ ತಾಳ್ಮೆ, ಪೇಷನ್ಸ್ಗೂ ಇವರನ್ನು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಅವರನ್ನೆಲ್ಲರನ್ನು ನಾವು ಈ ಶಂಖ ಮುದ್ರಾವನ್ನು ಮಾಡುವುದರಿಂದ, ಅಂದ್ರೆ ಥಂಬ್ ಫಿಂಗರ್ ಅನ್ನು ಈ ರೀತಿಯಲ್ಲಿ 4 ಫಿಂಗರ್ ನಲ್ಲಿ ಜಾಯಿಂಟ್ ಮಾಡಬೇಕು. ಆ ನಂತರ ಇಂಡೆಕ್ಸ್ ಫಿಂಗರ್ ಅನ್ನು ಮತ್ತು ಉಳಿದ 4 3 ಫಿಂಗರ್ಸ್ ಅನ್ನು ಈ ಕೈಯ ಮೇಲೆ ಹೀಗೆ ಇಟ್ಕೊಳ್ಬೇಕು. ನೋಡಿ, ಒಳಗಿನಿಂದ ಶಂಖ ಬಂದಿದೆ. ಲೆಫ್ಟಿಗೆ ಮಾಡಿದ್ರೆ ರೈಟಿಗೆ ಯೂಸ್, ರೈಟ್ ಸೈಡ್ಗೆ ಮಾಡಿದ್ರೆ ಲೆಫ್ಟಿಗೆ ಯೂಸ್. ಹಾಗಾಗಿ ಆಗಾಗ ನಾವು ಮನೆಯಲ್ಲಿ ಸುಮ್ಮನೆ ಕುಳಿತಿರುವಾಗ, ಭಜನೆ ಹಾಡುವಾಗ ಅಥವಾ ಮೆಡಿಟೇಷನ್ ಮಾಡುವಾಗ ಅಥವಾ ಒಂದು ಸಲ ಓಂಕಾರವನ್ನು ನೀವು ಅಲ್ಲಿ ಚಾಂಟ್ ಮಾಡಿ, ನಾನು ಇಲ್ಲಿಯೂ ಮಾಡ್ತೇನೆ. ಶಂಖ ಮುದ್ರಾಕ್ಕೆ ಇದರದ್ದೇ ಆದ ಥೈರಾಯ್ಡ್ಗೆ ಸಂಬಂಧಪಟ್ಟ ಬೀಜ ಮಂತ್ರ ಬೇರೆ ಇದೆ, ಅದು ಹೀಲರ್ಸ್ಗಳು ಮತ್ತೆ ಹೇಳುತ್ತಾರೆ ನಿಮ್ಗೆ ಬೇರೆ ಕ್ಲಾಸಿನಲ್ಲಿ. ನಾನು ಮುದ್ರದ ಕ್ಲಾಸನ್ನು ಮಾತ್ರ ತೆಗೆದುಕೊಳ್ಳುವುದರಿಂದ ನಾನು ಶಂಖ ಮುದ್ರಾಕ್ಕೆ ಸಂಬಂಧಪಟ್ಟ ಓಂಕಾರವನ್ನು ಬೇಕಾದ್ರೆ ನಾವು 10 ಬಾರಿಯೋ ಅಥವಾ 11 ಬಾರಿಯೋ ಅಥವಾ ಈಗ ತಕ್ಷಣಕ್ಕೆ 3 ಬಾರಿ ನಾವು ಪ್ರಾಕ್ಟೀಸ್ ಅನ್ನು ಮಾಡೋಣ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚೋಣ, ಉಸಿರಿನ ಮೇಲೆ ಧ್ಯಾನವನ್ನು ಮಾಡೋಣ. ಮನಸ್ಸು ಎಲ್ಲವೂ ನಾಸ್ಟ್ರಿಲ್ನ ಕೆಳಗೆ ರೀಜನ್ ನಲ್ಲಿದೆ. ಎಕ್ಸೇಲ್, ಎಲ್ಲ ಉಸಿರನ್ನು ಹೊರಕ್ಕೆ ಹಾಕಿದ್ದೇವೆ. ಎಸ್, ಇನ್ಹೇಲ್ ಪೂರಕ,
ಈ ಮುದ್ರವನ್ನು ಮಾಡುವಾಗ ಹೃದಯಕ್ಕೆ ಸಾಮ್ನೆ, ಯಾನೆ ಹೃದಯಕ್ಕೆ ಸಾಮ್ನೆ ರಕ್ಕರ್ ಹಮ್ ಕರ್ತೆ ಹೈ. ನಿಧಾನವಾಗಿ ಕಣ್ಣನ್ನು ಮುಚ್ಚಿಕೊಂಡು ಉಸಿರನ್ನು ಮೂಗಿನ ಕೆಳಭಾಗದಲ್ಲಿ ನಾಸ್ಟ್ರಲ್ ರೀಜನ್ ನಲ್ಲಿ, ಶವಾಸನದಲ್ಲಿ ಹೇಗೆ ನಾವು ಎಲ್ಲಾ ಒಂದೊಂದೇ ಅಂಗವನ್ನು ಎಣಿಸ್ತೇವೆಯೋ ಹಾಗೆ ಉಸಿರನ್ನು ನಿಧಾನವಾಗಿ ಮೂಗಿನಿಂದ ತೆಗೆದುಕೊಂಡು ಹಣೆಯ ಮಧ್ಯಭಾಗದಲ್ಲಿ, ಭ್ರೂ ಮಧ್ಯ, ಭ್ರಕುಟಿ ಅಂತ ಹೇಳ್ತೇವೆ, ಪವರ್ ಇದೆ ಇಲ್ಲಿ. ಇಲ್ಲಿ ನಾವು ಬ್ರೆತ್ ಅನ್ನು ಸ್ಟಾಪ್ ಮಾಡಬೇಕು, ಒಂದು ಸಲಕ್ಕೆ ನಿಲ್ಲಿಸಬೇಕು, ಪಾಸ್ ಮಾಡಬೇಕು. ಶಂಖ ಮುದ್ರೆಯನ್ನು ಮಾಡುತ್ತಾ ಪಾಸ್ ಮಾಡ್ತಾ ಓ ನಾನೀಗ ಲೆಫ್ಟ್ ಅನ್ನು ಲಾಕ್ ಮಾಡಿದ್ದೇನೆ. ಅದೇ ರೀತಿ ನೀವು ವಾಪಸ್ ರೈಟ್ ಅನ್ನು ಸಹ ಮಾಡುವುದರಿಂದ ಬಹಳಷ್ಟು ಸಹಕಾರಿಯಾಗಿದೆ. ಯಾವುದಾದ್ರೂ ಓಶನ ಫ್ಲೂಟ್ ಸಾಂಗ್ ಅಥವಾ ನಿಮ್ಮ ಭಜನೆಯೋ ಯಾವುದನ್ನು ಬೇಕಾದರೂ ಸಹ ನೀವು ಹಾಕ್ಬೋದು. ಈಗ ನಾನು ಲೆಫ್ಟಿನಿಂದ ಮಾಡಿದ್ದನ್ನೀಗ ರೈಟಿನಿಂದ ಮಾಡುವಾಗ ಸಹ ಹಾಗೆಯೇ ನಾವು ನೋಡಿ, ಶಂಖ ಮುದ್ರಾದ ಪಿಕ್ಚರ್ ಅನ್ನು ನಾನು ನಿಮ್ಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಕಲರ್ಸ್ ಅದರದ್ದು ಬ್ಲೂ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಬ್ರಾಂಕಿಟಿಸ್ ಇದ್ದಾಗ ಅಥವಾ ಕೆಮ್ಮು ಇದ್ದಾಗ, ಜಾಸ್ತಿ ಸ್ಟ್ರೆಸ್ ಆದಾಗ ಇಂತಹ ಫ್ರೂಟ್ಸ್ಗಳನ್ನು ತಿನ್ನುವುದರಿಂದ ಸ್ಟ್ರೆಸ್ ರಿಲೀಫ್ ಆಗಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಥಂಬ್ ಫಿಂಗರ್ ಅನ್ನು ಈ ಬಾಕಿಯ 3 ಫಿಂಗರ್ ಜಾಯಿಂಟ್ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಲಂಗ್ಸ್ ಮತ್ತೆ ಥೈಮಸ್ ಗ್ಲ್ಯಾಂಡ್ಸ್ ಅನ್ನು ಇದು ಲಾಕ್ ಮಾಡಿದೆ ಶಂಖ. ಥೈರಾಯ್ಡ್ ಅನ್ನು ಮೇಲಿನ 4 ಏನು ಈ ಬೆರಳುಗಳಿದ್ದಾವೆ, 5 ಎಲಿಮೆಂಟ್ಸ್ ಅಂತ ಹೇಳ್ತೇವೆ ನಾವು. ಈ 5 ಎಲಿಮೆಂಟ್ಸ್ ಅಲ್ಲಿ ಫೈರ್, ಏರ್, ಸ್ಪೇಸ್ ಮತ್ತು ಅರ್ತ್ ಅಂಡ್ ವಾಟರ್, ಈ 5 ಎಲಿಮೆಂಟ್ಸ್ ಇಲ್ಲದೆ ನಮ್ಗೆ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ 5 ಎಲಿಮೆಂಟ್ಸ್ ಸಹ ನಮ್ಮ ಬಾಡಿಯ ಒಳಗೆ ಇದೆ. ಈ 5 ಎಲಿಮೆಂಟ್ಸ್ ಅನ್ನು ಆಕ್ಟಿವೇಶನ್ ಮಾಡ್ಲಿಕ್ಕೆ ಅಂದ್ರೆ, ಇದನ್ನು ಬ್ಯಾಲೆನ್ಸ್ ಆಗಿಡ್ಲಿಕ್ಕೆ पंच महाभूताओं को ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ, कंट्रोल करने के लिए ये शंख मुद्रा मदद करती है. यानी लेफ्ट से किया तो बाएं से किए तो दाएं से भी करना है, दाएं से किए तो भी बाएं से भी करना है. ಇಲ್ಲ ನೀವು ಈ ಶಂಖ ಮುದ್ರಾದಲ್ಲಿ ಕುಳಿತುಕೊಂಡು ಯಾವುದಾದ್ರೂ ಒಂದು ಒಳ್ಳೆಯ ಹಾಡನ್ನು ಸ್ಟಾರ್ಟ್ ಮಾಡಬಹುದು. ಶಂಕರ ಎಷ್ಟು ನೀವು ಶ್ವಾಸ ಮತ್ತು ನಿಶ್ವಾಸವನ್ನು ಮಾಡ್ತೀರಿ ಅಷ್ಟು ನಿಮ್ಗೆ ಇದು ಯೂಸ್ಫುಲ್ ಆಗಿ ಸಹಾಯವನ್ನು ಮಾಡ್ತದೆ ಅಂತ ಹೇಳಿದ್ರೆ, ಪ್ರಾಣದ ಜೊತೆಗೆ ಪ್ರಾಣಕ್ಕೆ ಆಯಾಮ, ಉಚ್ಛ್ವಾಸ ಕುಂಭಕ ಮಾಡ್ತದೆ ಮತ್ತು ನಿಶ್ವಾಸವನ್ನು ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಮೆಂಟಲ್ ಸ್ಟ್ರೆಸ್ ಅನ್ನು ಇದು ದೂರ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಶಂಖ ಮುದ್ರಾವನ್ನು ಈ ರೀತಿಯಲ್ಲಿ ನಾವು ಯೂಸ್ ಮಾಡ್ತೇವೆ. ನೋಡಿ, ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ ಏನಂತ ಹೇಳಿದ್ರೆ, ಮುದ್ರೆ ಮಾಡುವುದರಿಂದ ಎಷ್ಟು ಲಾಭ ಅಂತ ಹೇಳಿ ಆ ಭಗವದ್ಗೀತೆಯ ಒಂದು ಮಂತ್ರದಲ್ಲಿ ಬರ್ತದೆ. ನಮೋಸ್ತುತೆ ವ್ಯಾಸ ವಿಶಾಲಾಯ. ಆ ಹಾಡನ್ನು ನೀವು ಅಲ್ಲಿ ಅದ್ಯ ಭಾಗದಲ್ಲಿ, ಜ್ಞಾನ ಭಾಗದಲ್ಲಿ, ಜ್ಞಾನ ಯೋಗದಲ್ಲಿ ಅದನ್ನು ಓಪನ್ ಮಾಡಿ ನೋಡಿದ್ರೆ ಭಗವದ್ಗೀತೆಯಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಜ್ಞಾನ ಮುದ್ರಾಯ ಕೃಷ್ಣಾಯ ನಮಃ. ಈ ಮುದ್ರೆಯನ್ನು, ಶಂಖ ಮುದ್ರೆಯನ್ನು ಮಾಡುವುದರಿಂದ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳಿಗೆ ನಾವಿಲ್ಲಿ ಅಂತೇಳಿದ್ರೆ ನೇಚರ್ ಅನ್ನು, ಹಿರಿಯರನ್ನು, ಎಲ್ಲರನ್ನು ಕಂಟ್ರೋಲ್ ಮಾಡುತ್ತೆ ಈ ಶಂಖ ಅಂತೇಳಿದ್ರೆ. ನಮ್ಮ ಮನಸ್ಸನ್ನು, ಮೈಂಡ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಯಾವಾಗ ಏನನ್ನು ಮಾತಾಡಬೇಕು, ಯಾವ ಗ್ರಂಥಿಯನ್ನು ಹೇಗೆ ಸಕ್ಷಮವಾಗಿ ಇಟ್ಕೊಳ್ಬೇಕು. ಥೈರಾಯ್ಡ್ ಗ್ಲ್ಯಾಂಡ್ಸ್ ವೈಬ್ರೇಷನ್ ಅಥವಾ ಶೇಕ್ ಆದ್ರೆ ನಮ್ಮ ಇಡೀ ಬಾಡಿಯ ಎಲ್ಲಾ
ಅಲ್ನರ್ ಮತ್ತೆ ರೇಡಿಯನ್ ಮತ್ತೆ ಮೀಡಿಯನ್ ಹೇಳುವಂತಂದ್ರೆ ಇಡಾನಾಡಿ, ಪಿಂಗಳ ನಾಡಿ, ಸುಷುಮಾ ನಾಡಿ ಅನ್ನೋದು ವೈಬ್ರೇಷನ್ ಮಾಡಿ ಹಾಳು ಮಾಡುತ್ತೆ. ಆದ್ದರಿಂದ ಪಂಚ ಅನ್ನಮಯ ಕೋಶ ಅಥವಾ ಅದನ್ನು ನಾವು ಮನೋಮಯ ಕೋಶವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ಆನಂದಮಯವಾಗಿ ಮಾಡಲಿಕ್ಕೆ ಶಂಖಮುದ್ರ ನಮ್ಗೆ ಹೆಲ್ಪ್ಫುಲ್ ಆಗಿದೆ. ನೆಕ್ಸ್ಟ್ ಮುದ್ರಾದ ಕಡೆಗೆ ಹೋಗೋಣ ನಾವು. ಪ್ರಾಣ ಮುದ್ರಾ. ನಾನು ಈಗ ಸೋಲಾರ್ ಪ್ಲೆಕ್ಸಸ್ಗೆ ಸಂಬಂಧಪಟ್ಟಂತಹ ಸೂರ್ಯ ಮುದ್ರೆಯನ್ನು ಹೇಳಿದ್ದೇನೆ. ಕೆಳಗಿನ ಗ್ಲ್ಯಾಂಡ್ಸ್ ಆದಂತಹ ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಂತಹ ವರುಣ ಮುದ್ರೆಯನ್ನು ಹೇಳಿದ್ದೇನೆ. ಅಲ್ಲಿಂದ ಮೂಲಾಧಾರಕ್ಕೆ ಸಂಬಂಧಪಟ್ಟಂತಹ ಪೃಥ್ವಿ ಮುದ್ರೆಯನ್ನು ಕಲಿಸಿದ್ದೇನೆ. ಈಗ ಆ ಪೃಥ್ವಿ ಮುದ್ರೆ ಆದ ನಂತರ ನಾವು ಮಾಡಿದ್ದೇವೆ ಅಪಾನ ವಾಯು ಮುದ್ರಾ ಅಂತ ಹೇಳಿದ್ರೆ ಹೃದಯ ಚಕ್ರಕ್ಕೆ ಸಂಬಂಧಪಟ್ಟಂತಹ ಮುದ್ರೆಯನ್ನೂ ನಾವು ತಿಳ್ಕೊಂಡಾಗಿದೆ. ಅದರ ಜೊತೆಗೆ ನಾವು ಪ್ರಾಕ್ಟೀಸ್ ಮಾಡ್ತೇವೆ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟದಂದ್ರೆ ಪೀನಿಯಲ್ ಗ್ಲ್ಯಾಂಡ್ಸ್ ಅನ್ನು ಆಕ್ಟಿವೇಶನ್ ಮಾಡುವಂಥದ್ದು ಅಂತ ಹೇಳಿದ್ರೆ पंचेंद्रियಗಳಿಗೆ जो पंचेंद्रियों को एक्टिवेशन करने के लिए आंख, नाक, ಮೂಗು, ಕಾನ್ ಮತ್ತು ಸ್ಕಿನ್ ಮತ್ತೆ ತಲೆಯ ಎಲ್ಲ ಭಾಗಗಳಿಗೆ ಕೂದಲು, ಉಗುರು ಇದೆಲ್ಲವೂ ಸಹ ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕಾಗಿ ನಾವು ಯೂಸ್ ಮಾಡುವಂಥದ್ದು ಪ್ರಾಣ ಮುದ್ರಾ. ಪ್ರಾಣ ಇಲ್ಲದೆ ಏನನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟರ ತನಕ ನಾನು ಹೇಳಿದ ಎಲ್ಲಾ ಮುದ್ರೆಗಳಿಗೆ ಪ್ರಾಣ ಮುದ್ರೆಯನ್ನು ಡೆಫಿನೆಟ್ ಆಗಿ ಮಾಡಬೇಕು. ನೀವು ಪೃಥ್ವಿ ಮುದ್ರೆಯನ್ನು ಮಾಡಿದ್ರಿ, ಆವಾಗ 10 ನಿಮಿಷ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಸೂರ್ಯ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರಿ, 10 ನಿಮಿಷ ಈ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ವರುಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರಿ, 10 ನಿಮಿಷ ಪ್ರಾಣ ಮುದ್ರೆಯನ್ನು ಮಾಡಬೇಕು. ಯಾಕೆ ಹೇಳಿದ್ರೆ ಪ್ರಾಣವಿಲ್ಲದೆ ಯಾವುದೂ ಇಲ್ಲ. ಹಾಗಾಗಿ ಪ್ರಾಣ ಮುದ್ರೆಯನ್ನು ಮಾಡುವುದರಿಂದ ಬಹಳಷ್ಟು ಲಾಭ. ಲೆಫ್ಟಿನಿಂದ ಮಾಡಿದ್ರೆ ರೈಟ್ಗೆ ಲಾಭ, राइट से करने से राइट साइड में लेफ्ट हेमिस्फीयर की एक्टिवेशन होता है. इसीलिए प्राण मुद्राವನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ವಿಜಯದ ಸಂಕೇತ ನೋಡಿ, ಇಲ್ಲಿ ಪ್ರಾಣ ಮುದ್ರಾವನ್ನು ಮಾಡುವಾಗ ಎಲ್ಲವೂ ಸಹ ಟ್ರಯಾಂಗಲ್ ನಲ್ಲಿ ಇದೆ. ಒಂದು ಟಿಪ್ ಪಾಯಿಂಟ್, ಮಿಡಲ್ ಪಾಯಿಂಟ್ ಮತ್ತೆ ಎಂಡ್ ಪಾಯಿಂಟ್. ಇಲ್ಲಿ ಸಹ ಹಾಗೆ, ಬಿಟ್ಟಂತಹ ಬೆರಳುಗಳು ಸಹ ಹಾಗೆ ಟ್ರಯಾಂಗುಲರ್ ರೀಜನ್ ನಲ್ಲಿ ಇದೆ. ಕೈಯ ಬೆರಳುಗಳು ನೋಡಿ ಎಲ್ಲಾ ಕಡೆಯಲ್ಲಿಯೂ ಒಂದೊಂದು ರೀತಿಯ ಟ್ರಯಾಂಗಲರ್ ಇದೆ. ಸೊ ಹಾಗಾಗಿ ಎಲ್ಲದಕ್ಕೂ ಸಹ ಆದಿ, ಮಧ್ಯಮ ಮತ್ತು ಅಂತ್ಯ ಹೇಳುವಂಥದ್ದು ಈ 3 ಪಾಯಿಂಟ್ಸ್ಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕು. ಅಂದ್ರೆ 5ನೆಯ ಬೆರಳು ಮತ್ತು 4ನೆಯ ಬೆರಳನ್ನು ನಿಧಾನವಾಗಿ ಈ ರೀತಿಯಲ್ಲಿ ನಾವು ಟಚ್ ಮಾಡುವುದರಿಂದ ಬಹಳಷ್ಟು ನಮಗೆ ಪ್ರಾಣ ಮುದ್ರಾದಿಂದ ಸಹಾಯ ಇದೆ. ಟೈಮ್ ಆಯ್ತಾ? ಓಕೆ, ಟೈಮ್ ಇದೆ, ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಹಾ ಸರ್, ಓಕೆ ಸರ್, ಓಕೆ. ಪ್ರಾಣ ಮುದ್ರಾವನ್ನು ಮಾಡುವುದರಿಂದ ನಮಗೆ ಆಗುವಂತಹ ಲಾಭ ಏನು ಅಂತ ಹೇಳಿದ್ರೆ, ಕೆಳಗಿನ ಇಷ್ಟು ಗ್ಲ್ಯಾಂಡ್ಸ್ಗಳು 4ನೇ ಥಂಬ್ ಫಿಂಗರ್ ಮತ್ತು 5th ಟೈನಿ ಫಿಂಗರ್ ಮತ್ತು 4th ಫಿಂಗರ್ ರಿಂಗ್ ಫಿಂಗರ್ ಅನ್ನು ಇಷ್ಟನ್ನು ನಾವು ಟಚ್ ಮಾಡ್ತೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಾಣ ಇಲ್ಲದೆ ಸಾಧ್ಯವೇ ಇಲ್ಲ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತು. ಸೊ ಪ್ರಾಣ ಅನ್ನೋದೇ ಆಕ್ಟಿವೇಶನ್ ಮಾಡ್ತದೆ. ಶಂಕರಾಚಾರ್ಯರು ಬಹಳಷ್ಟು ಶಿಷ್ಯರಿಗೆ ಶಿಕ್ಷಣವನ್ನು ನೀಡ್ತಾ ಇದ್ರಂತೆ. तो शंकराचार्य जी बहुत सारे उनके बहुत बड़ा शिष्यगण था, छात्राएं उनके साथ पढ़ाई करते थे. उनके एक छात्राओं में बहुत बेचारा एक लड़का था, उसका नाम था सनंदा. वो पढ़ाई में बहुत कमजोरी था. सभी छात्र बहुत सारे छात्राएं उसको बहुत इंसल्ट करते थे, इनकार भी करते थे. उनके साथ उनको घूमने को पड़ा नहीं लेके जाते थे, खेल घूमने के लिए खेल खुदाई में उसको सभी लोग दूर रखते थे, क्योंकि वो बेचारा लड़का है. हाँ, निंदा भी करते थे. उसके पास दिमाग नहीं है, वो एक्टिव नहीं है, ये सभी बोलकर उसको दूर करते थे. यानी मैं बोलने के वक्त आप लोग प्राण मुद्रा में बैठना चाहिए. आप सभी लोग बैठे हुए बोलकर समझकर ये कथाएं मैं आगे जा रही हूँ. हाँ, नहीं तो मेडिटेशन का कुछ म्यूजिक डालना पड़ता है या 21 बार ओमकार करना पड़ता है. ये कथा के साथ मैं बोल रही हूँ. आप लोग प्राण मुद्रा में बैठे हुए हैं,
सोचकर मैं बोल रही हूँ, ठीक है। तो इस मुद्रा में, प्राण मुद्रा में उनको लाभ क्या होता है बोले, देख लीजिए। हाँ, शंकराचार्य जी हमेशा पूरा छात्राओं को क्लास देते थे। सभी लोग हमेशा उनके जो पढ़ाई किया है उसके आगे के दिन वो लोग यहाँ आकर गुरुजी के सामने बोलना पड़ता था उनको। एक दिन हुआ कि सभी बच्चों ने मिलकर उनके उसके सारे कपड़ों को सनंदा को दिया, ये नदी में बैठकर तुम धोकर आना। शंकराचार्य जी क्लास को आते हैं, सभी बच्चे देखते हैं, फिर भी शंकराचार्य को जो दिमाग में कमजोर है उस सनंदा के ऊपर उनको बहुत प्यार था। सभी छात्रगणों को देखते हैं, सनंदा दिखाई नहीं देता है। सभी छात्र हंसते हैं। गुरुजी पाठ शुरू कीजिए ना, आप लोग प्राण मुद्रा में हैं अभी। हाँ, मैं सोचती हूँ, हाँ, पाठ शुरू कीजिए ना, ಪಾಠ ಶುರು ಮಾಡಿ ಅಲ್ಲ ಅಂತ ಹೇಳ್ತಾರೆ. ಇಲ್ಲ, ಸನಂದ ಇಲ್ವಲ್ಲ, ಅವನು ಬರ್ಲಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಎಲ್ಲ ಮಕ್ಕಳು ನಗಾಡ್ತಾರೆ. ಅವನು ದೋತೆರೋ ಬಟ್ಟೆ ಒಗಿತಾ ಇದ್ದಾನೆ, ಕಪಡೆ ಧೋನೆ ಕೆ ಲಿಯೆ ಗಯಾ ಹೈ, वो आप यहाँ आए तो भी बेकार की चीज है, वो कुछ काम को आने वाला नहीं है, छोड़ दीजिए गुरुजी, हमें पाठ सुनाइए, ನಮಗೆ ಪಾಠ ಹೇಳಿಬಿಡಿ ಅಂತ ಹೇಳ್ತಾರೆ ಯಾರು, ಶಂಕರಾಚಾರ್ಯರ ಬೇರೆ ಶಿಷ್ಯರುಗಳು. ಆಗ ಶಂಕರಾಚಾರ್ಯರಿಗೆ ಬಹಳ ನೋವಾಗುತ್ತೆ. ಯಾಕೆ ಹೇಳಿದ್ರೆ, ನಾವು ಗುರುಗಳ ಸ್ಥಾನದಲ್ಲಿ ಕೂತವರು ವಿದ್ಯಾರ್ಥಿಗಳನ್ನು, ಒಬ್ಬ ಕಮ್ಜೋರ್ ವಿದ್ಯಾರ್ಥಿ ಅಥವಾ ಒಬ್ಬ ವೀಕ್ ಇದ್ದವನನ್ನು ಅಥವಾ ಮನೆಯಲ್ಲಿ ಕೆಲಸಕ್ಕೆ ಬಾರದಿದ್ದವನನ್ನು ನಾವು ಯಾವತ್ತೂ ಸಹ ಯಾವ ರೀತಿಯಲ್ಲಿ ಕಮಾಂಡ್ ಮಾಡಬಾರ್ದು ಹೇಳುವಂಥದ್ದು ಒಂದು ಇನ್ಸೈಟ್ ಇದ್ರಲ್ಲಿ ಇದೆ ಅಂತೇಳಿ ನನ್ನ ಯೋಚನೆ ಅದು. ನಮ್ಮೆಲ್ಲರ ಯೋಚನೆ ನನಗೆ ಗೊತ್ತಿಲ್ಲ. ಅದ್ರಿಂದ ಇಲ್ಲಿ ಸನಂದನನ್ನು ಇವರು ಮನಸ್ಸಿನಿಂದ ಪ್ರಾಣ ಮುದ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಶಂಕರಾಚಾರ್ಯರು ಮಾನಸಿಕವಾಗಿ ಸನಂದ ಅಂತೇಳಿ ಹೊರಕ್ಕೆ ಜನರಿಗೆ ಕೇಳುವುದಿಲ್ಲ, ಆದರೆ ಉಸಿರಿನ ಜೊತೆಗೆ ಪ್ರಾಣ ಮುದ್ರೆಯ ಜೊತೆಗೆ ಅರ್ಥನಾದವನ್ನು ಮಾಡ್ತಾರೆ. ಅದು ಯಾರಿಗೂ ಕೇಳುವುದಿಲ್ಲ, ಆದರೆ ಸನಂದನಿಗೆ ಆ ವೈಬ್ರೇಷನ್ ಸಿಗುತ್ತೆ. ಅಷ್ಟು ದೂರದಲ್ಲಿದ್ದ ನದಿಯ ತೀರದಲ್ಲಿದ್ದ ಸನಂದ ಓಡೋಡಿ ಬರ್ತಾನೆ ಬಟ್ಟೆಯ ಗಂಟನ್ನು ಇಟ್ಕೊಂಡು. ನೋಡಿ, ಅದು ಒಂದು ಆ ಗುರು ಮತ್ತು ಶಿಷ್ಯರ ಮಧ್ಯದಲ್ಲಿರುವಂತಹ ಎಷ್ಟು ಪ್ರೀತಿ ಒಲ್ಮೆ ಇದೆಯೋ ಅಷ್ಟು ಪ್ರಾಣ ಮುದ್ರೆಯ, ಅಂದ್ರೆ ನಮ್ಮ ಈ ಆತ್ಮ ಮತ್ತು ಪರಮಾತ್ಮ, ನಮ್ಮ ದೇಹ ಮತ್ತು ಪ್ರಾಣ ಎರಡು ಒಂದನ್ನೊಂದು ಖಂಡಿತವಾಗಿ ಬಿಟ್ಟಿರಲಾರದು. ಯೂಸ್ಫುಲ್ ಆಗ್ಲೇಬೇಕು ನಮ್ಗೆ. ಪ್ರಾಣ ಮುದ್ರಾದಲ್ಲಿ ತಾವೆಲ್ಲರೂ ಕೂತಿದ್ದೀರಿ ಅಂತೇಳಿ ಭಾವಿಸ್ತೇನೆ. ಸೊ ಇಲ್ಲಿ ಎಸ್ ಸರ್, ಸನಂದನನ್ನು ಇವರು ಕರೀತಾರೆ. सनंद ओडोड़ी बरताने. शंकराचार्य जी कहते हैं, सनंदा यहाँ आओ, कल परसों से 1 हफ्ते से पाठ सिखाया है ना, इसे सभी यहाँ बोलो, ಇಲ್ಲಿ ಹೇಳು ನೀನು ಅಂತ ಹೇಳ್ತಾರೆ. ಸನಂದ ಒಂದು ಕ್ಷಣಕ್ಕೆ ತಬ್ಬಿಬ್ಬಾಗ್ತಾನೆ, ಕನ್फ्यूजन ಆಗ್ತಾನೆ, ಬರುವುದಿಲ್ಲ ಅವನಿಗೆ. जो दूसरे छात्र सभी लोग हंस पड़ते हैं, सनंद तो दिमाग से कमजोर है, उतना बुद्धिमान नहीं है, ये क्या बताएगा. फिर भी गुरु का संपूर्ण कृपा कटाक्ष, गुरुविನ ಕೃಪೆ ಸನಂದನ ಮೇಲೆ ಹೇಗೆ ಹೋಗ್ತದೆ ನೋಡಿ. ಪ್ರಾಣ ಮುದ್ರೆ ಅಷ್ಟು ಯೂಸ್ಫುಲ್ ಆಗಿದೆ. ಇದು ನೀವು ಬುದ್ಧನ ಕೈಯಲ್ಲೆಲ್ಲ ನೋಡಿರ್ಬೋದು. ಅವರು ಪ್ರಾಣ ಮುದ್ರೆಯ ಮೂಲಕ ಬಿಟ್ಟಂತಹ ರೇಸ್ ಏನಿದೆ, ಸನಂದನ ಈ ಪಿಟ್ಯುಟರಿ ಮತ್ತು ಪಿನೇಲ್ ಗ್ಲ್ಯಾಂಡ್ಸ್ ಅನ್ನು ಆಕ್ಟಿವೇಶನ್ ಮಾಡಿಬಿಡುತ್ತೆ. ಮುದ್ರಾ ಹೇಳಿದ್ರೆ ಸೀಲ್ ಇಲ್ಲದೆ ಯಾವುದೇ ಇಲ್ಲ. ಸೀಲ್ ಆಗ್ಲೇಬೇಕು ಡೇ ಟು ಡೇ ಲೈಫ್ ಅಲ್ಲಿ. ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ ನೋಡಿ. ಪ್ರಾಣ ಮುದ್ರಾ ಮಾಡುವುದರಿಂದ ಪೀನಿಯಲ್ ಗ್ಲ್ಯಾಂಡ್ಸಿನ ಯಾವ ರೀತಿ ಇದೆ ಅಷ್ಟು ಜಗ್ ಅಂತ ಹೇಳುತ್ತೆ. ಅಂದ್ರೆ ಕೈಯ ಬೆರಳಿನಲ್ಲಿರುವಂತಹ ಕಾರ್ಪೋಮೈಸ್ನರ್ ಸೆಲ್, ರೋಮ ಇಲ್ಲದ ಜಾಗದಲ್ಲಿರುವಂತಹ ಸೂಕ್ಷ್ಮಗ್ರಾಹಿಗಳು, ಫಿಲಾಮೆಂಟ್ಸ್ ಹೇಳುವ ತಂತುಗಳನ್ನು ಜಾಯಿಂಟ್ ಆದಾಗ ನಮ್ಮ ಬಾಡಿಯಲ್ಲಿ ಬಯೋಕರೆಂಟ್ ಉತ್ಪತ್ತಿಯಾಗುತ್ತೆ. ಇದರಿಂದ ಡೇ ಟು ಡೇ ನಮ್ಮ ಲೈಫ್ ಅಲ್ಲಿ ನಮ್ಮ ಸ್ಟ್ರೆಸ್ಸಿನಿಂದ, ನಮ್ಮ ಟೆನ್ಷನ್ನಿಂದ, ನಮ್ಮ ಫುಡ್ ಸ್ಟೈಲಿಂದ ಎಲ್ಲವೂ ಸಹ ಚಕ್ರಾಸ್ಗಳು ಡೇ ಟು ಡೇ ನಾವು ಕ್ಲೆನ್ಸ್ ಮಾಡಬೇಕು. ನಾವು ಹೇಗೆ 7 ಸ್ಟೆಪ್ಸ್ ಕೈಗಳನ್ನು ತೊಳೆಯುವುದನ್ನು ಮಾಡ್ತೇವೆ, ಆಧುನಿಕ ಸ್ಟೆಪ್ಸ್ ಹಮ್
डेली हम कर रहे हैं कि जैसे ही मुद्रा भी जितना ही उपयुक्त है और इंपॉर्टेंस है, यानी 7 ಗ್ಲ್ಯಾಂಡ್ಸ್ 7 ಚಕ್ರಗಳನ್ನು ಸಪ್ತ ಚಕ್ರಾಸ್ಗಳನ್ನು ಆಕ್ಟಿವೇಶನ್ ಮಾಡಲಿಕ್ಕೆ, ಅಂದ್ರೆ ಬಯೋ ಕರೆಂಟ್ ಉತ್ಪತ್ತಿ ಆಗ್ಲಿಕ್ಕೆ, ಜೀವ ವಿದ್ಯುತ್ ಅಂತೇಳಿ ಹೇಳ್ತೇವೆ ನಾವು ಕನ್ನಡದಲ್ಲಿ. ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದಕ ಕೇಂದ್ರ ಅಂತ ಹೇಳಿದ್ರೆ ಇದರಲ್ಲಿ ಶಕ್ತಿ ಅನ್ನೋದು ಜಾಸ್ತಿ ಮಾಡಿ ಕೊಡ್ಲಿಕ್ಕೆ, जो शक्ति ज्यादा करने के लिए मदद करता है प्राण मुद्रा. ये यहाँ पिट्यूटरी पीनियल ग्लैंड्स के सामने यानी भ्रकुटी के मध्य से मेडिटेशन करते हैं. बहुत सारे आगे आगे हम अभ्यास करने के बाद हमें जानकारी मिलती है. तो ಪ್ರಾಣ ಮುದ್ರಾವನ್ನು ಮಾಡ್ತಾನೆ ಅವರು ಕರೆದಂತಹ ಸನಂದನಿಗೆ ಏನಾಯ್ತು ಅಂತ ಹೇಳಿದ್ರೆ, ಪ್ರಾಣ ಮುದ್ರೆಯಲ್ಲಿ ಸನಂದನ ತಲೆಯನ್ನು ಮುಟ್ತಾರೆ. जो 1 हफ्ते से पढ़ाया हुआ कुछ विचारेंगे पाठ प्रवचन है, सनंदा ने उतना तल्लीनता से प्रेजेंट किया कि सभी बच्चे उन लोग पुतला पुतला हो गए. वाह क्या बात है. ಸನಂದಾನಿಗೆ ಗುರುವಿನ ಶಕ್ತಿ, ಆ ಪ್ರಾಣ ಶಕ್ತಿಯಿಂದ ಎಷ್ಟು ಸಿಕ್ಕಿತು ನೋಡಿ. ಸೊ ಹಾಗಾಗಿ ಶಂಕರಾಚಾರ್ಯರು ಅಂದಿನ ಕಾಲದಲ್ಲಿ ಮುದ್ರೆಗಳನ್ನೆಲ್ಲ ಉಪಯೋಗಿಸಿ ವಿದ್ಯಾರ್ಥಿಗಳನ್ನು ದಡ್ರನ್ನು ಸಹ जो कमजोरी रहते हैं उनको भी बुद्धिमान किया. इसीलिए प्राण मुद्रा ಮಾಡುವುದು ಕಲಿಕೆಯಲ್ಲಿ जो स्लो लर्नर्स हैं, ಯಾರು ದಡ್ರಿದ್ದಾರೆಯೋ उनको करना चाहिए. जो टीचर्स लोग हैं उन लोगों ने कलम ये शामपट के ऊपर बोर्डिन मेले बरीता इरुवागा जो लिखने के वक्त लेफ्ट हाथ से ये मुद्रा करने से, प्राण मुद्रा करने से हमें राइट हेमिस्फीयर एक्टिवेशन होता है. जो बच्चों को पढ़ाना है उनको अच्छी ढंग से हम पढ़ा सकते हैं. जो उपन्यासक लोग, प्राध्यापकगण, अध्यापक लोग, शिक्षक लोग यानी माता पिताएं, जो कमजोरी बच्चे हैं, क्योंकि कुछ लोग बच्चों को डाउन सिंड्रोम रहते हैं, डिसलेक्सिया, डिसकैल्कुलिया यानी डिसेबिलिटी स्टूडेंट्स लोगों को हम ये प्राण मुद्राओं को ज्यादा उनके ऊपर असर पड़ता है. ಇದನ್ನು ಮಾಡುವುದರಿಂದ ಬಹಳಷ್ಟು ಉಪಯೋಗವಿದೆ. ಇದನ್ನು ವಿಜಯದ ಸಂಕೇತ ಅಂತ ಹೇಳ್ತಾರೆ. ಜೀವನವನ್ನು ವಿಜಯದ ಪಥದತ್ರ ಕೊಂಡೋಗ್ಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ. ಸೊ ಹಾಗಾಗಿ ಮೊದಲಾಗಿ ನಾವು ಇಷ್ಟರ ತನಕ ಕಲಿತಂತಹ ಮುದ್ರೆಯ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯ ಮುದ್ರೆಯನ್ನು ಮಾಡಿದ್ದೇವೆ ಸೋಲಾರ್ ಪ್ಲೆಕ್ಸಸ್ಗೆ, ಯಾನೇ ಮಣಿಪುರ ಚಕ್ರ. ಸೊ ಹಾಗಾದ್ರೆ ಮಣಿಪುರ ಚಕ್ರದ ಒಂದು ವಿಷಯ ಹೇಳಲಿಕ್ಕೆ ನಾನು ಮರ್ತ್ಬಿಟ್ಟೆ. ಏನಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಸ್ನಾನ ಮಾಡುವ ಹೊತ್ತಿಗೆ ಯಾವಾಗಲೂ ಸಹ ನೇವಲ್ ರೀಜನ್ ಹತ್ತಿರ जो नाभि चक्र के पास फ्रंट एंड बैक एंड फ्रंट यानी पीठ के पीछे और पेट के आगे क्लॉकवाइज एंड एंटी क्लॉकवाइज स्क्रब करना चाहिए. क्योंकि नाभि चक्र के अंदर रहने वाला नाभि मणि ಏನು ಆ ಸೋಲಾರ್ ಪ್ಲೆಕ್ಸಸ್ ನ अंदर ಇರುವಂತಹ ಮಣಿಪುರ ಮಣಿ ಚಕ್ರ ಯಾವಾಗಲೂ ನಮ್ಮ ಸ್ಟ್ರೆಸ್ಸಿನಿಂದ, जो हमारे टेंशन से या कुछ दुख या खुशी से या हम ज्यादा भाग दौड़ करने से ये हिलता रहता है. ಅದನ್ನು ನಾವು ಸಕ್ಷಮವಾಗಿ ಇಟ್ಕೊಳ್ಳಿಕ್ಕೆ ಮಾಡುವಂತಹ ಮುದ್ರೆ ಸೂರ್ಯ ಮುದ್ರಾ. ತದನಂತರ ನಾವು ಕೆಳಗಿನ ಗ್ಲ್ಯಾಂಡ್ಸ್ ಮಾಡ್ತೇವೆ. ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿ ಹೇಳ್ತೇವೆ. ಇದರಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಮೂಲಾಧಾರ ಚಕ್ರ. ಸೊ ಆ ನಂತರ ನಾವು ಮಾಡ್ತಾ ಇದ್ದೇವೆ ಅಡ್ರಿನಲ್ ಗ್ಲ್ಯಾಂಡ್ಸ್, ಸ್ವಾದಿಷ್ಠಾನ ಚಕ್ರ ಅಂದ್ರೆ ಜನನಾಂಗದ ಗೊರಯಾನ್ ರೀಜನ್ ಹತ್ತಿರ ಇರುವಂತಹ ಚಕ್ರ. ಸೊ ಇದಕ್ಕೆ ನಾವು ಮಾಡುವಂಥದ್ದು ಏನಂತ ಹೇಳಿದ್ರೆ ವರುಣ ಮುದ್ರೆ. ವರುಣ, ಸೂರ್ಯ ಮುದ್ರೆ, ವರುಣ ಮುದ್ರೆ, ಇಷ್ಟರ ತನಕ ಕಲ್ತಂತಹ ಮುದ್ರೆ. ಆ ನಂತರ ನಾವು ಕಲ್ತಂತಹ ಮುದ್ರೆ ಪೃಥ್ವಿ ಮುದ್ರೆ, ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟ. ಪೃಥ್ವಿ ಮುದ್ರೆ ಆದ ನಂತರ ನಾವು ಕಲ್ತಂತಹ ಮುದ್ರೆ ಅಪಾನ ವಾಯು ಮುದ್ರೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಮುದ್ರೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ಮುದ್ರೆಯನ್ನು ಆದ ನಂತರ ನಾವು ಕಂಠ ಭಾಗಕ್ಕೆ ವಿಶುದ್ಧ ಚಕ್ರಕ್ಕೆ ನಾವು ಕಲ್ತಂತಹ ಮುದ್ರೆ ಶಂಖ ಮುದ್ರೆ. ಇದೆಲ್ಲವನ್ನು ಸಹ ಒಂದು ಟೈಮ್ ಇಟ್ಟುಕೊಂಡು ಅಥವಾ ಒಂದು जो 15 मिनट्स के या 10 मिनट्स के मेडिटेशन का या फ्लूट सॉन्ग या ओमकार डाउनलोड करके कृपया इस मुद्रा के ऊपर बैठकर प्रैक्टिस कीजिए. हम बहुत बिजी रहते हैं, हमें करने की टाइम नहीं है. जो बस में जर्नी करते हैं ना, या किसी कोई ड्राइवर करने के वक्त बगल में बैठे रहते हैं, उस वक्त भी हम ये कर सकते हैं.
या एक हाथ में दाएं हाथ में किए तो बाएं हाथ में करना है, करना बाएं हाथ किए तो भी बाएं हाथ में भी करना है। इस तरह भी 3 ಮಿನಿಟ್ करने से 3 ನಿಮಿಷದ ಮುದ್ರೆ 100 ನಿಮಿಷ ನಮ್ಮನ್ನು ಸಹಾಯ ಮಾಡ್ತದೆ। 100 ನಿಮಿಷ 100 मिनट्स हमें प्रोटेक्शन देती है। इसीलिए मुद्रा ಎಲ್ಲಾ ಚಕ್ರಾಸ್ಗಳನ್ನು ಸೀಲ್ ಮಾಡ್ತಾ ಬರ್ತದೆ। ಹಾಗಾಗಿ ಪ್ರತಿ ದಿನ ನಾವು ಪ್ರಾಕ್ಟೀಸ್ ಅನ್ನು ಮಾಡಲೇಬೇಕು, ಮುದ್ರಾವನ್ನು ಆರ್ಡರ್ಸ್ ಗಳನ್ನು ಫಾಲೋ ಮಾಡಲೇಬೇಕು, ಸೀಲ್ ಆಗ್ಲೇಬೇಕು। ಇಲ್ಲ ಅಂದ್ರೆ ನಮ್ಮ इडी ग्लैंड्स अस्तव्यस्तವಾಗಿ ग्लैंड्स हिलने से हमारा मूड चेंज होता है, गुस्सा, एंग्जाइटी, कुछ दूसरे जो ग्लैंड्स के कनेक्शन हुआ कुछ नर्व सिस्टम या एंडोक्राइन सिस्टम्स या बोन्स हड्डी के ऊपर बहुत सारे असर पड़ती है। इसीलिए आज 7 मुद्राओं के आरोग्यदायक मुद्राओं के ऊपर ही मैंने 7 मुद्राओं को प्रिस्क्राइबली बोला है। हर एक मुद्रा को अल्टरनेट मुद्रा है, फिर भी यहाँ मैं सिर्फ आप लोगों को प्राण मुद्रा उसके पीछे करने के लिए बोल रही हूँ। आगे के दिन हर एक मुद्रा को एक एक अल्टरनेट मुद्रा के बारे में हम जानकारी लेंगे। ಮುಂದಿನ ದಿನ ನಾವು ತಿಳ್ಕೊಳ್ಳೋಣ ಅಂತ। ಈಗ ನಾವು ಪ್ರೈಮರಿ ಸ್ಟೇಜ್ ಅಲ್ಲಿ ಇದ್ದೇವೆ, ಅಥವಾ ಇಲ್ಲಿ ಎಷ್ಟೋ ಜನ ಕ್ಲಾಸ್ ತಗೊಳ್ಳುವವರು ನನಗಿಂತ ಜಾಸ್ತಿ ಜ್ಞಾನವಂತರಿದ್ದೀರಿ, ಅದರಲ್ಲಿ ಬುದ್ಧಿವಂತರಿದ್ದೀರಿ, ಅಥವಾ ಬೇರೆ ಬೇರೆ ಕೋರ್ಸಸ್ ಗಳನ್ನು ತಿಳ್ಕೊಂಡವರಿದ್ದೀರಿ। ನಿಮ್ಗೆಲ್ಲರಿಗೂ ಸಹ ನಿಮ್ಮ ಆತ್ಮದಲ್ಲಿರುವಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಹೇಳ್ತಾ ಮುಂದಿನ ಮುದ್ರೆಯನ್ನು ನಾನು ತೆಗೆದುಕೊಳ್ಳಲಿಕ್ಕೆ ಕ್ಲಾಸಸ್ ಅನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ। ಸೊ ಸೂರ್ಯ ಮುದ್ರಾವನ್ನು ಕಲ್ತಿದ್ದೇವೆ, ವರುಣ ಮುದ್ರಾವನ್ನು ಕಲ್ತಿದ್ದೇವೆ, ಪೃಥ್ವಿ ಮುದ್ರಾವನ್ನು ಕಲ್ತಿದ್ದೇವೆ, ಅಪಾನ ವಾಯು ಮುದ್ರಾವನ್ನು ಕಲ್ತಿದ್ದೇವೆ ನಾವು ಹೃದಯಕ್ಕೆ ಸಂಬಂಧಪಟ್ಟದ್ದು। ತದನಂತರ ಕಂಠಕ್ಕೆ ಸಂಬಂಧಪಟ್ಟಂತಹ ಶಂಖ ಮುದ್ರಾವನ್ನು ಪ್ರಾಕ್ಟೀಸ್ ಮಾಡಿದ್ದೇವೆ। ಅದನಂತರ ನಾವು ಮಾಡ್ತಾ ಇದ್ದೇವೆ ಹಣೆಗೆ ಸ್ಥಿತವಾಗಿರುವಂತಹ प्राण मुद्रावन्नु सनंदनन्नु, जो सनंद को शंकराचार्य जी ने बुलाकर उसे सब कुछ पाठ प्रवचन 1 हफ्ते का, जो बुद्धिहीन होने के भी जो मुद्रा से उसको उन्होंने अधिक जानकारी उसके ऊपर प्रभाव मिला, उसको असर पड़ा। इसी तरह जो प्राण मुद्रा हमें हर एक वक्त में, जो चलने के वक्त भी कर सकते हैं, सोने के वक्त भी कर सकते हैं, सुबह उठकर भी कर सकते हैं, फिर भी स्नान करने के पहले जो हर एक ग्लैंड्स को हम रब करना चाहिए। बैक एंड फ्रंट ನಾವು ಅದನ್ನು ರಬ್ ಮಾಡಲೇಬೇಕು, ಅದರಿಂದ ಅದು ಬಹಳಷ್ಟು ಆಕ್ಟಿವೇಶನ್ ಆಗಲಿಕ್ಕೆ ಸಹಾಯವಾಗ್ತದೆ। ಸೊ ನೆಕ್ಸ್ಟ್ 6ನೇ ಚಕ್ರ, ಷಡ್ಚಕ್ರಕ್ಕೆ ಸಂಬಂಧಪಟ್ಟಂತಹ ಪ್ರಾಣ ಮುದ್ರೆಯನ್ನು ನಾವು ಹಣೆಯ ಈ ಪೀನಿಯಲ್ ಗ್ಲ್ಯಾಂಡ್ಸ್ ಅನ್ನು ಆಕ್ಟಿವೇಶನ್ ಮಾಡಲಿಕ್ಕೆ ಕಲ್ತು ಆಯ್ತು ಅಂತ ಕಾಣುತ್ತೆ ನನಗೆ। ध्यान मुद्रा। ಆರನೆಯ ಚಕ್ರವನ್ನು ನಾವು ಈಗ ಕಂಪ್ಲೀಟ್ ಆಗಿ ಕಲ್ತಾಗಿದೆ। ಪೃಥ್ವಿ ಮುದ್ರೆ, ವರುಣ ಮುದ್ರೆ, ಸೂರ್ಯ ಮುದ್ರೆ, ಪೃಥ್ವಿ ಮುದ್ರೆ, ಅನಂತರ ಸೂರ್ಯ ಮುದ್ರೆ, ವರುಣ ಮುದ್ರೆ, ಪೃಥ್ವಿ ಮುದ್ರೆಯನ್ನು ಕಲ್ತಾಗಿದೆ। ಅಪಾನ ವಾಯು ಮುದ್ರೆಯನ್ನು ಅನಾಥ ಚಕ್ರಕ್ಕೆ ತಿಳಿದುಕೊಂಡಾಗಿದೆ ನಾವು। ಆ ನಂತರ ನಾವು ಅನಾಥ ಚಕ್ರದಾದ ನಂತರ ಶಂಖ ಮುದ್ರಾವನ್ನು ತಿಳ್ಕೊಂಡಾಗಿದೆ। ವಿಶುದ್ಧ ಚಕ್ರಕ್ಕೆ ಸಂಬಂಧಪಟ್ಟ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅನ್ನು ಬ್ಲಾಕೇಜ್ ಆಗದಿದ್ದ ಹಾಗೆ ಮಾಡುವಂತಹ ಮುದ್ರಾವನ್ನು ತಿಳ್ಕೊಂಡಿದ್ದೇವೆ। ಆ ನಂತರ ಹಣೆಗೆ ಸಂಬಂಧಪಟ್ಟಂತಹ ಪೀನಿಯಲ್ ಗ್ಲ್ಯಾಂಡ್ಸ್ ಅನ್ನು ಆಕ್ಟಿವೇಶನ್ ಮಾಡುವಂತಹ ಮುದ್ರಾ ಅಂತ ಹೇಳಿದ್ರೆ ಪ್ರಾಣ ಮುದ್ರಾವನ್ನು ಸಹ ಪ್ರಾಕ್ಟೀಸ್ ಅನ್ನು ಮಾಡಿ ಆಗಿದೆ। ಈಗ ಕೊನೆಯ 7ನೇ ಚಕ್ರಕ್ಕೆ ಸಂಬಂಧಪಟ್ಟಂತಹ ಸಹಸ್ರಾರ ಚಕ್ರವನ್ನು ಆಕ್ಟಿವೇಶನ್ ಮಾಡಲಿಕ್ಕೆ ಸಂಬಂಧಪಟ್ಟ ಅಂದ್ರೆ पिट्यूटरी ग्लैंड्स अನ್ನು क्रोन चक्रವನ್ನು एक्टिवेशन करने के लिए हम करते हैं ध्यान मुद्रा। इसे कहते हैं वितर्ग मुद्रा और महावितर्ग मुद्रा। ಇದು जो बुद्ध भगवान जी इस मुद्रा में बैठकर मेडिटेशन करने से बहुत सारे बायो करंट उत्पत्ति होने के साथ साथ ये मुद्रा बहुत हमें लाभदायक है।
मैं ಕಭಿ ಕಭಿ ಕಹಾ ಜಾನೆ ಕೆ ವಕ್ತ್ ದೇಖ್ತಿ रहती हूँ, ಆಗಾಗ ನೋಡ್ತಾ ಇರುವಾಗ ನನಗೆ ಅನ್ನಿಸ್ತದೆ ಈ ಮುದ್ರಾವನ್ನು ಮಾಡುವಾಗ ನಮ್ಮ ಎಲ್ಲಾ ಬಾಡಿಯ ಕೆಳಗಿನ ಚಕ್ರಾಸ್ಗಳು ಗ್ಲ್ಯಾಂಡ್ಸ್ಗಳು ಕ್ಲೆನ್ಸ್ ಆಗದೆ ಈ ಮುದ್ರಾವನ್ನು ಮಾಡಿದ್ರೆ ನಿಜವಾಗ್ಲೂ ಸಹ ಕಸದ ತೊಟ್ಟಿಯಲ್ಲಿ ಕೊಂಡೋಗಿ ನಾವು ತಿಂಡಿಯನ್ನು ಬಿಸಾಡಿದ್ರೆ ಹೇಗೆ ತಿನ್ಲಿಕ್ಕೆ ಅರ್ಹ ಅಲ್ಲವೋ ಆ ರೀತಿ ಆಗ್ತದೆ ಅಂತೇಳಿ ನನ್ನ ಒಂದು ಯೋಚನೆ. ಯಾಕೆ ಹೇಳಿದ್ರೆ ಈ ಮುದ್ರಾವನ್ನು ನಾವು ಎಲ್ಲೆಂದರಲ್ಲಿ ಹಾಗೆ ಸುಮ್ಮನೆ ಇದಕ್ಕೆ ಇದರದ್ದೇ ಆದಂತ ಒಂದು ನಾರ್ಮ್ಸ್ ಇದೆ, ಟರ್ಮ್ಸ್ ಇದೆ. ಹಾಗಾಗಿ 7 ಗ್ಲ್ಯಾಂಡ್ಸ್ ಗಳನ್ನು ನಾವು ಸಕ್ಷಮವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರವೇ ಈ ಚಕ್ರಾಸ್ಗಳನ್ನು ನಮ್ಗೆ ಆಕ್ಟಿವೇಶನ್ ಮಾಡ್ಲಿಕ್ಕೆ ಆರೋಗ್ಯದಾಯಿ ಮುದ್ರಾವಾಗಿ ನಮ್ಗೆ ಇದು ಸಹಾಯ ಮಾಡ್ತದೆ. ಇದನ್ನು ನಾವು ಒಂದು 11 ಬಾರಿ ಓಂಕಾರ ಹೇಳುವುದರ ಮೂಲಕವ ಅಥವಾ ಒಂದು 10 ನಿಮಿಷದ ಮ್ಯೂಸಿಕ್ ಅನ್ನು ಡೌನ್ಲೋಡ್ ಮಾಡುವುದರ ಮೂಲಕವ ಇದನ್ನು ನಾವಿಲ್ಲಿ ಪ್ರಾಕ್ಟೀಸ್ ಮಾಡುವುದರಿಂದ ಬಹಳಷ್ಟು ಲಾಭಕಾರಿಯಾಗಿದೆ. ನೀವೆಲ್ಲರೂ ಅಲ್ಲಿ ಕೂತಿದ್ದೀರಿ. ಸೊ ಈ ಮುದ್ರಾವನ್ನು ನಾವು ಓಂಕಾರವನ್ನು 10 ಬಾರಿ ಅಥವಾ 11 ಬಾರಿ ಮೆಡಿಟೇಷನ್ ಮಾಡುವ ಮೂಲಕ ಪ್ರಾಕ್ಟೀಸ್ ಅನ್ನು ಮಾಡೋಣ. ಈ ರೀತಿಯಲ್ಲಿ ಕುಳಿತುಕೊಳ್ಳೋಣ. ಯಾಕೆ ಹೇಳಿದ್ರೆ ಈ ರೀಜನ್ ನಲ್ಲಿ ನಮ್ಗೆ ಕೆಳಗಿನ 3 ಗ್ಲ್ಯಾಂಡ್ಸ್ಗಳ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳಿದ್ದಾವೆ ಕೆಳಗಿನ ಈ ರೀಜನ್ ನಲ್ಲಿ. ಹಾಗಾಗಿ ಕೈಗಳು ಲೇಡೀಸಿಗಾದ್ರೆ ಎಡಕೈ ಮೇಲೆ ಇದನ್ನು ಭೈರವಿ ಮುದ್ರೆ ಅಂತ ಹೇಳ್ತೇವೆ, ಜೆಂಟ್ಸಿಗಾದ್ರೆ ಬಲಕೈ ಮೇಲೆ ಭೈರವ ಮುದ್ರೆ ಅಂತ ಹೇಳ್ತೇವೆ. ಸೊ ಹಾಗಾಗಿ ಈ ಲೇಡೀಸ್ ಆದ್ರೆ ಎಡಕೈಯನ್ನು ಮೇಲಕ್ಕೆ ಇಟ್ಟು ನೇವಲ್ ರೀಜನ್ ಹತ್ತಿರ ಇಟ್ಕೊಂಡು 11 ಬಾರಿ ಓಂಕಾರವನ್ನು ಪ್ರಾಕ್ಟೀಸ್ ಅನ್ನು ಮಾಡಬಹುದು. इस तरह 11 टाइम्स यानी 11 टाइम्स ओंकार के साथ जो कहाँ भी हम ये प्रैक्टिस कर सकते हैं. ಇದರಿಂದ ಈ वितर्ग मुद्रा यानी ध्यान मुद्रा यानी महावितर्ग मुद्रा, ये ध्यान मुद्रा करने से हमारे पिट्यूटरी पीनियल ग्लैंड से माइटोकॉन्ड्रिया यानी शक्ति उत्पादक केंद्र सोलार फ्लेक्सस तक हमारा पूरा चक्रास ಎಲ್ಲಾ ಚಕ್ರಗಳು ಆಕ್ಟಿವೇಶನ್ ಆಗಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ. ಹಾಗಾಗಿ 7 ಚಕ್ರಾಸ್ಗಳಿಗೆ 7 ಮುದ್ರೆಗಳನ್ನು ತಿಳಿಸಿದ್ದೇನೆ. ಅದರ ಬೆನ್ನ ಹಿಂಭಾಗಕ್ಕೆ ಮಾಡಬೇಕಾದಂತಹ ಮುದ್ರೆ ಎಲ್ಲದಕ್ಕೂ ಸಹ ನೀವು ಪ್ರಾಣ ಮುದ್ರೆಯನ್ನೇ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರುವಂತವರು ಪ್ರಾಣ ಮುದ್ರಾವನ್ನೇ ಮಾಡಿ ಅಂತೇಳಿ ದಯವಿಟ್ಟು ನಾನು ವಿನಯಿಸ್ಕೊಳ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ಕೆಲವೊಮ್ಮೊಮ್ಮೆ ಈಗ ಮುದ್ರಾಸ್ಗಳನ್ನು ಮಾಡ್ಲಿಕ್ಕೆ ಆಗದಿದ್ದಾಗ ಈ ಮುದ್ರಾಸ್ಗಳಷ್ಟೇ ಬೆನಿಫಿಟ್ ನಮ್ಗೆ ಸೂರ್ಯ ನಮಸ್ಕಾರದಲ್ಲಿಯೂ ಸಿಗ್ತದೆ ಅಂತ ಹೇಳಿದ್ರೆ पादहस्तासन जो हम नमस्कार आसन करने के बाद पादहस्तासन करते हैं, देख लीजिए पर्वतासन, भूनमनासन, उष्ट्रासन, ವಿಪರೀತ ಕರಣಿಯಾಸನ, ಸರ್ವಾಂಗಾಸನ, ಇದು ಎಲ್ಲವೂ ಸಹ 7 ಚಕ್ರಾಸ್ಗಳಿಗೆ ಸಂಬಂಧಪಟ್ಟಂತ ಆಸನಾಸ್ಗಳಾಗಿವೆ. 7 चक्र के संबंधपट्टंता जो 7 चक्राओं को जो रिलेटेड हुआ मुद्रास करने को नहीं होता तो भी हम जो नमस्कार आसन के बाद पादहस्तासन करने से पृथ्वी मुद्रा की लाभ मिलता है, यानी मूलाधार चक्र एक्टिवेशन होता है. स्वादिष्टान चक्र एक्टिवेशन होने के लिए हम वर्ण मुद्रा करते हैं. उसके बदले में हम जो मुद्रा थोड़ी देर करने के बाद भुजंगासन में हम आसन करने से जो वर्ण मुद्रा के लाभ से मिलता है इसमें भुजंगासन में. नेक्स्ट नाभि चक्र में यानी सोलार प्लेक्सस में हम कर रहे हैं सूर्य मुद्रा. सूर्य मुद्रा करने के लिए हम जो धनुरासन, उष्ट्रासन, बहुत सारे पीछे मुड़ने का आसन है, इसका लाभ नाभि चक्र के एक्टिवेशन योगासन में भी हम पा सकते हैं. चयरासना यानी उत्कटासना, वृक्षासना, ये सभी करने से हमें क्रोन चक्र यानी ऊपर के थायराइड चक्र एंड
उसके ऊपर का क्रोन चक्र और पिट्यूटरी पीनाइल ग्लैंड्स भी एक्टिवेशन कर सकते हैं। जो आसन करने वाले आसन भी कर लीजिए, जो बेड रिडन रहते हैं, ये हमें टाइम नहीं है, कुछ ಬಾಧಾಯೇ ಹೇನಿಕೆ ವಕ್ತ್ ಆ ಸಮಯದಲ್ಲಿ ನಾವು ಮುದ್ರಾವನ್ನು ಸಹ ಪ್ರಾಕ್ಟೀಸ್ ಮಾಡಬಹುದು. ಈ ರೀತಿಯಲ್ಲಿ ಸಂಬಂಧಪಟ್ಟಂತಹ ಆಸನಾಸಗಳನ್ನು ಸಹ ನಾವಿಲ್ಲಿ ಮಾಡಬಹುದು. ಯಾರಿಗಾದ್ರೂ ಡೌಟ್ಸ್ ಇದೆಯಾ ಸರ್? ಏನಾದ್ರೂ ಕ್ವಶನ್ಸ್ಗಳಿದ್ರೆ ದಯವಿಟ್ಟು ಸರ್ ಮೇಲ್ನಲ್ಲಿ ಹಾಕಿ ಆನ್ಸರ್ ಅನ್ನು ಕೊಡ್ತೇನೆ. ನಾನು 7 ಚಕ್ರಾಸ್ಗಳ PDF ಅಂತ ಮೇಲ್ನಲ್ಲಿ ಹಾಕ್ತೇನೆ. ಹಲೋ, ಹೇಳಿ ಸರ್. ನಮಸ್ಕಾರ. ಮಾಲತಿ ಅವರೇ, ನಮಸ್ತೆ. ಈವನ್ ಮಾತಾಡ್ತಾ ಇರೋದು, ಕೇಳಿಸ್ತಾ ಇದೆಯಾ? ಹೌದು ಸರ್. ಸೆಷನ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ಒಂದು ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಆ ಒಂದು ಇದನ್ನ ಕೊಟ್ಟಿ ಎಲ್ಲಾ ಮುದ್ರಾಸ್ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಅನುಕೂಲ ಆಗಿರುತ್ತೆ. ಯಾಕಂದ್ರೆ ಮುದ್ರಾ ಅಂದ್ರೆ ನೀವ್ ಹೇಳ್ದಂಗೆ ಸಾಕಷ್ಟು ಮುದ್ರಾಗಳು ಇರುತ್ತೆ, ಯಾವ್ದ್ ಮಾಡ್ಬೇಕು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ 7 ಚಕ್ರಕ್ಕೆ ನೀವು ಕೊಟ್ಟಿದ್ ಮುದ್ರಾ ಅದು ಸೈಂಟಿಫಿಕ್ ಆಗಿತ್ತು. ನನ್ಗೂ ಸ್ವಲ್ಪ ಗೊತ್ತಿದ್ರಲ್ಲಿ ಭಾರಿ ಜಾಸ್ತಿ ನಾಲೆಜ್ ಅಂತ ಏನಿಲ್ಲ, ಬಟ್ ಕೊಟ್ಟಿದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ಅದು ಅಭ್ಯಾಸ ಮಾಡ್ಬೋದು ಆಡಿಯನ್ಸ್. ಇನ್ನೇನಾದ್ರೂ ಜಾಸ್ತಿ ಬೇಕಾಗಿತ್ತು ಅಂದ್ರೆ ನಾನ್ ನಿಮ್ನ ಗುರುದತ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತೀನಿ. ಸರಿ ಸರ್. ಇದಕ್ಕೆಲ್ಲ ಅವಕಾಶ ಕೊಟ್ಟಿರೋದು ಡಾಕ್ಟರ್ ರಾಧಾಕೃಷ್ಣರವರು. ನನ್ನ ಹೆಸರನ್ನು ಇಲ್ಲಿ ಹೇಮಂತ್ ಸರ್ ಹತ್ರ ಹೇಳಿರುವುದ್ರಿಂದ ನನ್ಗೆ ಅದು ಅವಕಾಶ ಆಗಿರೋದು. ಜಾಸ್ತಿ ನನ್ಗೆ ಗುರುದತ್ ಸರ್ ಅವರ ಹತ್ರ ಅಭಿಮಾನ ಯಾಕೆ ಹೇಳಿದ್ರೆ, ಅವರ ರಿಲೇಟಿವ್ ಅನುಪಮಾ ಚಿಪ್ಳುಂಕರ್ ಅಂತ ಹೇಳಿದ್ದಾರೆ. ಅವರ ಒಂದು ಸಹಾಯವನ್ನು ತೆಗೆದುಕೊಂಡೆ ನಾನು ಮತ್ತೆ ನನ್ನ MPhil PhD ಮಾಡುವಾಗ ಮುದ್ರಾಸನ ಬಗ್ಗೆ ಹಾಕ್ಲಿಕ್ಕೆ ಸಹಾಯ ಆಯ್ತು ಸರ್, ಕ್ಲಾಸಸ್ ಮಾಡಿ. ಮಾಡ್ಬೋದು ನೀವು ಇದ್ರ ಜೊತೆ ಸ್ವಲ್ಪ ಪ್ಲಾನ್ ಮತ್ತೆ ಆಸನಾಸ್ ಗೈಡ್ ಮಾಡಿದ್ರೆ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಡಿಯನ್ಸ್ಗೆ. ಅಂದ್ರೆ ಓಕೆ, ಥ್ಯಾಂಕ್ ಯು. ನನ್ನ ಒಂದು ಸಣ್ಣ ಕ್ವಶನ್, ಅಪಾನ ವಾಯು ಮುದ್ರವನ್ನ ಹೇಳ್ಕೊಟ್ರಿ. ಮೃತ ಸಂಜೀವಿನಿ ಮುದ್ರಾ ಕೂಡ ಸೇಮ್ ಅದೇ ಅಲ್ವಾ? ಸೇಮ್ ಸರ್. ಅಪಾನ ವಾಯು ಮುದ್ರಾ, ಮೃತ ಸಂಜೀವಿನಿ ಮುದ್ರಾ, ಸಂಜೀವಿನಿ ಮುದ್ರಾ ಎಲ್ಲವೂ ಹೆಸರು ಒಂದೇ ಸರ್. ಅದಕ್ಕೆ ಮುದ್ರಾ ಅಂತೇಳಿಯೂ ಹೇಳ್ತಾರೆ. ಅದಕ್ಕೆ ಸೂರ್ಯ ಮುದ್ರೆಯಲ್ಲಿ ಈ ತರ ಅದು ಪೃಥ್ವಿ ಮುದ್ರೆ. ಮತ್ತೆ ಈ ತರ ಮಾಡಿದ್ರೆ ಅದು ಬೆನ್ನ ಮಧ್ಯ ಭಾಗದಲ್ಲಿ ನಿಲ್ಲಿಸಿದ್ರೆ ಸೂರ್ಯ ಮುದ್ರೆ, ತುದಿಗೆ ತಾಗಿಸಿದ್ರೆ ಪೃಥ್ವಿ ಮುದ್ರೆ. ಆದ್ರೆ PPT ಶೇರ್ ಮಾಡಿ ಗುರುದತ್ ಅವ್ರ ಹತ್ರ, ಎಲ್ಲರಿಗೂ ಆಡಿಯನ್ಸ್ಗೆ ಶೇರ್ ಮಾಡ್ಲಿ ಅದನ್ನ. ಸೊ ನನ್ಗೆ ಟೈಮ್ ಆಯ್ತಲ್ಲ ಸರ್? ಇನ್ನೊಂದು 5 ನಿಮಿಷ ಇದೆ. ಯಾವ್ದು ಪ್ರಶ್ನೆ ಇದ್ರೆ ಅದರ ನಡುವೆ ನಾನು ಒಂದು ಸಣ್ಣ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ನಮ್ಗೆ ನಮ್ಮ ಜೊತೆ ಒಬ್ರು ಬಾಬಾಜಿ ಇರ್ತಾರೆ, ಅಘೋರಿ ಬಾಬಾಜಿ. ಅಘೋರ ಪಂಥವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದದ್ದು ಅವರು ಕೂಡ ನನ್ಗೆ ರಾಧಾಕೃಷ್ಣ ಸರ್ ಇಂದಾನೆ ಪರಿಚಯ ಆದಂತವ್ರು. ಮುಂದಿನ ಸೆಷನ್ ಇಟ್ ವಿಲ್ ಬಿ ಎ ಮೋರ್ ಆಫ್ ಇಂಟರಾಕ್ಟಿವ್ ಸೆಷನ್. ಈ ತರ ಸೆಷನ್ ಅಂದ್ರೆ ಟಾಕ್ ಇರೋದಿಲ್ಲ, ಬಟ್ ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ ಹಿ ಈಸ್ ದೇರ್ ಟು ಆನ್ಸರ್. ಸೊ ಅಘೋರ ತತ್ವದ ಬಗ್ಗೆ, ಅಘೋರಿಗಳ ಬಗ್ಗೆ ನಮಗೆ ಸಾಕಷ್ಟು ಮಿಥ್ಯೆಗಳಿರ್ಬೋದು ನಮ್ಮಲ್ಲಿ, ಸೊ ಕುತೂಹಲನೂ ಇರ್ಬೋದು. ಸೊ ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ, ಪ್ಲೀಸ್ ಜಾಯಿನ್ ದಟ್ ಸೆಷನ್. That session will not be in Kannada, but it will be in Hindi, because he knows Hindi, English and Malayalam. So we have arranged a session with Aghori Baba. So I request everyone to come up with few questions, because that session will be purely interactive session. So we can get to know his experiences with his spiritual practices, and also
his traveling experience and such things. So I request everyone to be here and come prepared with a few questions which you have on Aghora Tattva and also about the Aghoris and their practices. ಸರ್ ನೆಕ್ಸ್ಟ್ ಕ್ಲಾಸ್ ಯಾವಾಗಿದೆ? Every Friday ಮಾಡ್ತಾ ಇದ್ದೇವೆ ಸರ್. ಮೋಸ್ಟ್ ಎವ್ರಿ ಫ್ರೈಡೆ ರೀ. ಎವ್ರಿ ಫ್ರೈಡೆ 6 ರಿಂದ 7:30 ಮಾಡ್ತಾ ಇದ್ದೇವೆ. ಮುಂದಿನ ವಾರ ಫ್ರೈಡೆ ಇದೆ. ಆ ನಂತರದಲ್ಲಿ ಸಾಧ್ಯವಾದಷ್ಟು ಫ್ರೈಡೆ ಮಾಡ್ತೇವೆ. ಸಾಧ್ಯ ಆಗದಿದ್ರೆ ಶನಿವಾರ ಅಥವಾ ಭಾನುವಾರ. ಸೊ ಟೈಮ್ ನೋಡ್ಕೊಂಡು ಟೈಮಿಂಗ್ ವಿಲ್ ಬಿ ದ ಸೇಮ್ 6 to 7:30. ಹಾಗೇನೆ ನಿಮ್ಮಲ್ಲಿ ಯಾರಾದರೂ ಯಾವುದಾದ್ರೂ ವಿಷಯ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇದ್ರೆ ನಿಮ್ಮಲ್ಲಿ ದಯವಿಟ್ಟು ನಿಮ್ಮ ಸಂಪರ್ಕ ಮಾಡಬಹುದು. ನನ್ನ ಇಮೇಲ್ ಐಡಿಗೆ ಸಂಪರ್ಕ ಮಾಡಬಹುದು. ಸೊ ಐ ಲೈಕ್ ಟು ಕಂಟಿನ್ಯೂ ದಿಸ್ ಆಸ್ ಫಾರ್ ಆಸ್ ಪಾಸಿಬಲ್. ಇಲ್ಲಿ ತನಕ ನಾವು ರಿಪೀಟ್ ಮಾಡಲಿಲ್ಲ ಯಾವ ಸೆಷನ್ ಕೂಡ. ಸೊ ಸೆಪ್ಟೆಂಬರ್ ನಂತರದಲ್ಲಿ ಐ ಆಮ್ ಪ್ಲಾನಿಂಗ್ ಟು ಹ್ಯಾವ್ ಫ್ಯೂ ಆಫ್ ದ ರಿಪೀಟ್ ಸೆಷನ್ಸ್ ಆರ್ ಪ್ರೊಬಬ್ಲಿ ದ ಸೆಷನ್ second part of the sessions which you have already done. But in the meantime, if there are any new speakers, I would like to welcome them on this stage. So I would like to continue this knowledge transfer sessions. It's basically a satsanga to have new topics, new ideas, and new personalities coming up with new topics which will help the people in different ways. So this is a small effort from me. So please cooperate. And today's session, it was very nice. Dr. Malati avare tumba thanks. ನಿಮ್ಗೆ ಕಲ್ಪತರು ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ ಸರ್. ನನಗೆ ಈ ಟೀಮಿನಲ್ಲಿದ್ದಂತ ಎಲ್ಲ ಒಳ್ಳೊಳ್ಳೆ ಜನರ ಸಂಪರ್ಕವನ್ನು ಮಾಡಲಿಕ್ಕೆ ನೀವು ಈ ನಿಟ್ಟಿನಲ್ಲಿ ನಿಮಗೆ ಸಹಾಯ ಮಾಡಿದ್ದೀರಿ. ಒಳ್ಳೆ ವಿಚಾರಗಳು ಕಲ್ಪತರು ಟೀಮಿನಿಂದ ಮೂಡಿ ಬರ್ತಾ ಇದೆ. ಇನ್ನೂ ಸಹ ಬರಲಿ. ನನಗೆ ಅವಕಾಶ ಕೊಟ್ಟದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಯಾರು ಹೆಸರು ಸೂಚಿಸಿ ನಿಮ್ಗೆ ರಾಧಾಕೃಷ್ಣ ಸರ್ ಅವರಿಗೂ ಸಹ ನಮಸ್ಕಾರವನ್ನು ತಿಳಿಸಿ. ಓಕೆ, you would have done. Thank you all. Thank you, doctor.